ಬೆಳ್ಳುಬ್ಬಿ ಅವರಲ್ಲಿ ಇರುವಂತಹ ವ್ಯಕ್ತಿತ್ವವನ್ನ ನೋಡಿ ಸಮಾಜ ಅವರನ್ನ ಬೆಳೆಸಿದೆ ಎಂದು ಕಲ್ಲಿನಾಥ ದೇವರು ಹೇಳಿದರು. ಕೋಲಾರ ಪಟ್ಟಣದ ವಿಶ್ವಭಾರತಿ ವಿದ್ಯಾಸಂಸ್ಥೆ ಅಡಿಯಲ್ಲಿ ಬರುವಂತಹ ಶ್ರೀ ಯಲ್ಲಮ್ಮ ದೇವಿ ಸಿಬಿಎಸ್ಇ ಶಾಲೆಯ ಮೈದಾನದಲ್ಲಿ ಹಮ್ಮಿಕೊಂಡಿದ್ದ ವಿಶ್ವ ಪರಿಸರ ದಿನಾಚರಣೆ ಹಾಗೂ ಮಾಜಿ ಸಚಿವ ಎಸ್.ಕೆ. ಬೆಳ್ಳುಬ್ಬಿ ಅವರ ಜನ್ಮ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಬೆಳ್ಳುಬ್ಬಿ ಅವರು ರಾಜಕಾರಣ ಮಾಡಬೇಕು, ಎಂಎಲ್ಎ ಆಗಬೇಕು ಎಂದು ಅಪೇಕ್ಷೆ ಪಟ್ಟವರಲ್ಲ. ಅವರಲ್ಲಿ ಇರುವಂತಹ ವ್ಯಕ್ತಿತ್ವವನ್ನ ನೋಡಿ ಸಮಾಜವರನ್ನ ಬೆಳೆಸಿದೆ. ರಾಜ್ಯದ ಮಂತ್ರಿಯಾಗಿ ಸೇವೆ ಸಲ್ಲಿಸಲು ಅವರಲ್ಲಿ ಇರುವಂತಹ ಹೃದಯ, ವೈಶಾಲ್ಯವುಳ್ಳ ಮನಸ್ಸು. ಬೆಳ್ಳುಬ್ಬಿ ಅವರು ತಮ್ಮ ಹುಟ್ಟುಹಬ್ಬವನ್ನ ಎಂದೂ ತಾವೇ ಆಚರಣೆ ಮಾಡಿಕೊಂಡಿಲ್ಲ. ಅವರನ್ನ ಪ್ರೀತಿಸುವಂತಹ ಜನರು ಹುಟ್ಟುಹಬ್ಬವನ್ನ ಆಚರಿಸುತ್ತಾರೆ. ಸಮಾಜದ ಜೊತೆಗೆ ಎಲ್ಲರನ್ನ ಸಮಾನವಾಗಿ ಪ್ರೀತಿಸುವಂತ ಹೃದಯ, ವೈಶಾಲ್ಯವುಳ್ಳ ನಾಯಕ ಬೆಳ್ಳುಬ್ಬಿ. ವಯಸ್ಸು 71 ಆದರೂ ಕೂಡ ಜಯ ಎನ್ನುವುದು ಮುಂದಿನ ದಿನಮಾನದಲ್ಲಿ ವಿಧಾನಸಭೆ, ವಿಧಾನ ಪರಿಷತ್ ಹಾಗೂ ಊರಿನ ಕೀರ್ತಿ ಪತಾಕೆ ಹಾರಿಸುವುದರ ಜೊತೆಗೆ ಜನಸೇವೆಯನ್ನ ಮಾಡಲಿ. ಇವಾಗ 7 ವರ್ಷ, ಇನ್ನು 31 ವರ್ಷ ಆಗಿ 101 ವರ್ಷದ ಹುಟ್ಟುಹಬ್ಬವನ್ನ ಬಂಗಾರದ ಹೂ ಹಾರಿಸುವುದರ ಮೂಲಕ ಆಚರಿಸೋಣ ಎಂದು ಮಾತನಾಡಿದರು. ಈ ಸಂದರ್ಭದಲ್ಲಿ ಮಾಜಿ ಸಚಿವ ಎಸ್.ಕೆ. ಬೆಳ್ಳುಬ್ಬಿ ಮಾತನಾಡಿದರು. ಪೂಜ್ಯ ಶ್ರೀ ಕಲ್ಲಿನಾಥ ಮಹಾಸ್ವಾಮಿಗಳು ಆಶೀರ್ವಚನ ನೀಡಿದರು. ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಎಸ್.ಕೆ. ಬೆಳ್ಳುಬ್ಬಿ ಅವರ ಅಭಿಮಾನಿಗಳು, ಹಿತೈಷಿಗಳು, ಪಕ್ಷದ ಕಾರ್ಯಕರ್ತರು, ಬಂಧು ಬಳಗದವರು ಸನ್ಮಾನಿಸಿ ಗೌರವಿಸಿ ಶುಭ ಕೋರಿದರು. ಶೃಂಗಾರ ಕೃತಕ ಬಂಗಾರ ಕ್ಷಣಿಕ ಬಾಳಲ್ಲಿ ಬಡಿವಾರವೇಕೆ ನೀನಿತ್ತ ಕಾಯ. ನೀರ ಸ್ವಲ್ಪ ಕಡವ್ರಿ. Hey, don't move. Don't go. Now, a holy present Sri Kallinatha Dev. Student, please sit down. Please sit down. ದಿವ್ಯ ಅನುಭವ ಪಾಪಗಳಿವ ಸುರಗಂಗೆ ಇಲ್ಲಿ ಹರಿವ ತುಂಗೆ ಪ್ರದರ್ಶನವೇ ದಿವ್ಯ ಅನುಭವ To come on the stage and share the quote. All of you put your hands. ಇವರು ಈಗ ಇಸ್ಮಾನ್ ಸಾಬ್ ತಹಶೀಲ್ದಾರ್ ಹಾಗೂ ತಹಶೀಲ್ದಾರ್ ಅವರಿಂದ ಸನ್ಮಾನ ಜರುಗ್ತಾ ಇದೆ. ಬಿಜೆಪಿ ಮುಖಂಡರಾಗಿರುವಂತಹ ರಂಜನ್ ದಳಗೇರಿ ಅವರಿಂದ ಹಾಗೂ ಅವರ ಸಂಘಟಕರಿಂದ ಸಮೃದ್ಧಿ ಕೋಲ್ಕರ್, come on stage. Samruddhi Kolkar presenting a gift to S.K. Bellubi sir.
SK Bellubi sir to cut the cake. I request all the dignitaries, all the you. Happy birthday to you, sir. Happy birthday to you. Happy birthday to you. Happy birthday. ನೀನೆ ಜಗ ಮೆಚ್ಚಿದ ಜನ ಮೆಚ್ಚಿದ ದಂಡನಾಯಕನೇ, ಜನ್ಮದಿನದ ಶುಭ ಕೋರಿ ಹಾಡುತ್ತ ಅಭಿವಂದನೆ. ನೊಂದ ಜೀವಿಗಳಿಗೆ ಆಸರೆ ನೀನಾದೆ ನಗಾಕ್ ಅವರಿಂದ ಸನ್ಮಾನ. ನಮ್ಮ ಸಾಯಿಬರಿಗೆ ಅವರು ಭಯಂಕರ ಆತ್ಮೀಯರು. ಕರ್ನಾಟಕ ಹಾಗೂ ಫಿಲ್ಮ್ ಚೇಂಬರ್ ಸದಸ್ಯರ ಎಲ್ಲ ತಂಡದವರಿಂದ ಅವರಿಗೆ ಕೋಲಾರದ ಸಮಸ್ತ ನಾಗರಿಕರ ಪರವಾಗಿ, ಸಾಹೇಬರ ಅಭಿಮಾನಿಗಳ ಪರವಾಗಿ ತುಂಬ ಹೃದಯದಿಂದ ಅಭಿನಂದನೆ. CBSE ಶಾಲೆಯ ಆವರಣದಲ್ಲಿ ಜರುಗತಕ್ಕಂತಹ, ಯಾಕಂತಂದ್ರೆ ಈ ರೀತಿಯಾದಂತಹ ಉಡುಗೆ ತೊಡುಗೆಗಳನ್ನ ನಮ್ಮ ವಿದ್ಯಾರ್ಥಿಗಳನ್ನ ನೋಡಿರಂಗಿಲ್ಲ. ಎಲ್ಲ ಒಬ್ಬರಂತ ಉಡುಗೆ ತೊಡುಗೆಗಳು ಸಹ ವಿದ್ಯಾರ್ಥಿಗಳ ಗಮನಕ್ಕೆ ಪರಿಗಣನೆ ಮಾಡಿದ್ದೇವೆ. ಅವರೇ ತಮ್ಮ ಸ್ವಂತ ಖರ್ಚಿದ ಇದನ್ನೆಲ್ಲ ನಿನ್ನೆ ಪರ್ಚೇಸ್ ಮಾಡಿದ್ದಾರೆ ಸರ್. ಎಲ್ಲೂ ಸಿಕ್ಕಿಲ್ಲ ಅಂತಂದ್ರೆ ಇನ್ನೂ ಅವರಿಗೆ ಕಾಲಾಗ ಹಾಕೊಳ್ತಕ್ಕಂಥ ಕಾಲ್ಬಾರಿ ಸಿಕ್ಕಿಲ್ಲ. ಅದಕ್ಕೆ ಅವ್ರು ಹಳಾಣ ಮಾಡಿಕೊಂಡ್ರು. ಸರ್ ನೀವು ನಮ್ಮ ಮೊದಲೇ ಹೇಳಿದ್ರೆ ಅಂದ್ರೆ ಎಷ್ಟು ಚಲೋ ಆಗಿತ್ತು. ನಮ್ಮ ಮಾತಿಗೆ ಸ್ಪಂದಿಸಿ ಅಧ್ಯಕ್ಷರು ಹೇಳಿದ ಮಾರ್ಗದರ್ಶನವನ್ನು ನೀವೆಲ್ಲ ಪಾಲಿಸಿ ಈ ರೀತಿಯಾಗಿ ನಮಗೆ ಸಹಕಾರ ನೀಡಿದ್ದಕ್ಕೆ ವಿಶ್ವ ಭಾರತಿ ವಿದ್ಯಾವರ್ಧಕ ಸಂಘದ ಸರ್ಕಾರಗಳು ಕೂಡ, ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಅವರು ಈ ವಿಷಯ ತಗೊಂಡ ಮೇಲೆ ಇಡೀ ಜಗತ್ತಿನ ತುಂಬ ಚರ್ಚೆ ಆಗ್ಲಕತ್ತೈತಿ. ಉಷ್ಣ ಹವೆ ಮತ್ತು ಇವತ್ತು ಪರಿಸರ ಕೆಟ್ಟಿದ್ರಿಂದ ಅದನ್ನ ಹೆಂಗೆ ಪರಿಹಾರ ಮಾಡಬೇಕು ಅನ್ನೋದು ಸಲುವಾಗಿನೇ ಜಗತ್ತಿನೊಳಗೆ ಒಂದು ದೊಡ್ಡ ಚರ್ಚೆ ಶುರುವಾಗೈತಿ ಇವತ್ತು. ಬಹುಶಃ ಈ ಗಿಡಗಳ ಮಹತ್ವ, ಆಮ್ಲಜನಕದ ಮಹತ್ವ ಮೊನ್ನೆ ಕರೋನಾ ಬಂದಾಗ ಗೊತ್ತಾಗೈತೆ ಜಗತ್ತಿಗೆ. ಆ ಗಿಡ ಅಂದ್ರೆ ಏನೋ ತಿಳ್ಕೊಂಡ್ಬಿಟ್ಟಿವಿ ನಾವು. ಆವತ್ತು ಆಮ್ಲಜನಕದ ಒಂದು ಸಿಲಿಂಡರ್ ಸಿಗ್ಬೇಕಂದ್ರೆ ಏನಾಕಿತ್ತು ಪರಿಸ್ಥಿತಿ ಆ ಸಂದರ್ಭದೊಳಗೆ. ಆ ಸಿಲಿಂಡರ್ ಸಿಗ್ಲಾರ್ದಕ್ಕೆ ಎಷ್ಟೋ ಅಮೂಲ್ಯ ಜೀವನ ಕಳ್ಕೊಂಡ್ಬಿಟ್ಟಿವಿ ನಾವು ಕರೋನಾ ಬಂದಾಗ. ಅಂದ್ರೆ ಆ ಆಮ್ಲಜನಕ ಏನು ಅವಾಗೆಲ್ಲ ಗೊತ್ತಾಗೈತೆ ಜಗತ್ತಿಗೆ ಕರೋನಾ ಬಂದಾಗ. ಹಂಗೆ ದೇವ್ರು ಹಂಗೆ ಒಂದು ಸಂದರ್ಭ ತರ್ತಾನೆ. ಒಂದು ಯಾಕೆ ತರ್ತಾನಂದ್ರೆ ಆ ಸೃಷ್ಟಿ ಬಗ್ಗೆ ಒಂದು ಚಿಂತನೆ ಆಗ್ಬೇಕಲ್ಲ. ಸೃಷ್ಟಿ ಹಾಳು ಮಾಡೇವು ನಾವೇ. ದೊಡ್ಡ ನಾವು ಸಣ್ಣವರಿದ್ದಾಗ ಎಂತ ಈ ಕೋಲಾರ ನದಿ ದಂಡಿಗೆ ಅಲ್ಲಿ ಫಾರೆಸ್ಟ್ ಇದ್ದು ಮಲೆನಾಡು ಹೋಗುವ ಅವಶ್ಯಕತೆ ಇಲ್ಲ. ಮಲೆನಾಡು ಹೋಗುವ ಅವಶ್ಯಕತೆ ಇಲ್ಲ. ಶ್ರೀಗಂಧದಿಂದ ಎಂಥ ದೊಡ್ಡ ಇದ್ದು ಅಂತ ಹೇಳಿದ್ರೆ ನಾವು ತೆಕ್ಕಿ ಬಡಿದ್ರೆ ಅಮರ್ತಿದ್ದಿಲ್ಲ. ಅಂಥ ಶ್ರೀಗಂಧ ಗಿಡ ನಮ್ದು ಹೊಳೆದಂಡೆಗಿದ್ದು. ಅಲ್ಲೇ ಮಮದಾಪುರದ ದೊಡ್ಡ ಕೆರೆ, ಆದಿಲ್ ಶಾಹಿ ಕಟ್ಟಿದ ಕೆರೆ. ಆ ಕೆರೆ ಹತ್ರ ಒಂದು ಸಾವಿರಾರು ಎಕರೆ ಫಾರೆಸ್ಟ್ ಇತ್ತಲ್ಲಿ. ಇವೆಲ್ಲ ಇದ್ದು ಅಂತ ಮಳೆ ಬೆಳೆ ಸರಿಯಾಗಿ ಹಾಕಿತ್ತು ಅವಾಗೆಲ್ಲ. ಇಷ್ಟೇನು ಯಾರು ನೀರಾವರಿ ಇದ್ದಿದ್ದಿಲ್ಲ ಅವಾಗ. ಅಷ್ಟೇ ಇದ್ರೊಳಗೆ ಬೆಳೆದು ಆರಾಮಾಗಿ ಬರ್ತಿದ್ರು ನಮ್ಮೆಲ್ಲ ಹಿರಿಯರಲ್ಲ. ಈ ವರ್ಷಕ್ಕೆ ಒಂದು ಜೋಡು ಅರ್ಜಿ ತಗೋತಿದ್ರು. ಅದೇ ವರ್ಷ ಏನು ಜೋಳ ಬೆಳೀತಿದ್ರು. ಅದನ್ನ ಜೋಳ ಆ ಹೊಳೆದಂಡೆ ಬೆಳೀತಕ್ಕಂಥ ಮೇವನ್ನ ಆಕಳುಗಳಿಗೆ ಎಮ್ಮೆಗಳಿಗೆ ಮೇಯಿಸಿ ಬ್ಯಾಸಿಗೆ ಒಳಗೆ ಚಲೋ ಹೈನ ಹಾಲ ಎಲ್ಲ ಹೆಪ್ಪ ಕೊಲ್ಲಾರದ ಮೊಸರು ಹೆಸರು ತಂದಂತಕ್ಕ ನಮ್ಮ ಹಿರಿಯರವ್ರು. ಇದು ಪರಿಸರ ಇಲ್ಲ, ನದಿ ಇತ್ತಂತೇಳಿ ಕೃಷ್ಣಾ ನದಿ. ಅದು ಸಹ್ಯಾದ್ರಿ ಬೆಟ್ಟ ನೋಡಿದ್ರೆ ಗೊತ್ತಾಗತ್ತೆ ನಿಮಗೆಲ್ಲ. ಅಲ್ಲಿರ್ತಕ್ಕಂಥ ಔಷಧೀಯ ಸಸ್ಯಗಳು ಎಲ್ಲ ಔಷಧ ಅದಾವ ಅಲ್ಲಿ. ಯಾರು ಅದನ್ನ ಅಲ್ಲಿ ಕಡಿಯೋದಿಲ್ಲ, ಏನಿಲ್ಲ ಗಿಡಗಳು. ಎಷ್ಟು ತಪ್ಪಲು ಬೀಳ್ತೈತಿ, ಆ ಗಿಡ ಮುರಿದು ಬೀಳ್ತೈತಿ, ಕೊಳಿತೈತಿ, ಅದೆಲ್ಲ ಕೃಷ್ಣಾ ನದಿ ಹರ್ಕೊಂಡ್ ಬರ್ತೈತಿ. ಎಲ್ಲ ಹರ್ಕೊಂಡ್ ಬಂದಾಗ ಹೊಳಿ ಬಂದಾಗ ನೀರು ಕುಡಿದು ಬಿಟ್ರೆ ಟಾನಿಕ್ ಕುಡ್ದಂಗೆ. ಅದು ಗೊತ್ತಿರಲಿಲ್ಲ ನಿಮಗೆಲ್ಲ. ಟಾನಿಕ್ ಇದ್ದಾಗ ಕೃಷ್ಣಾ ನೀರು ಅಂತ ಹೇಳಿದ್ರೆ ನಾವು ಸಣ್ಣವರಿಂದ ಗಾಯ ಆಗಿತ್ತಂದ್ರೆ ಮಣ್ಣು ಹಚ್ಕೊಂಡ್ಬಿಡ್ತಿದ್ದೇವೆ ನಾವು. ಮಣ್ಣು ಬರೇ ಖಾಲಿ ಮಣ್ಣು ಹಚ್ಕೊಂಡ್ರೆ ಗಾಯ ಮಾಯ್ತಿತ್ತು. ಅವಾಗ ಗಳಕ್ಕೆ ಹೋಗಿದ್ದೇವೆ ಅಂದ್ರೆ ನೀರು ಎಲ್ಲಿ ಇದ್ದಿದ್ದಿಲ್ಲ. ಅವಾಗ ಒಂದು ಮಳೆ ಆಗಿತ್ತಂದ್ರೆ ಒಡ್ಡು ಕೆರೆ ಒಳಗ ಎಮ್ಮಿನ ಮೇ ಅಲ್ಲೇ ತೊಯ್ತಿದ್ವಿ, ಎತ್ತುಗಳ ಮೇನು ಅಲ್ಲೇ ತೊಯ್ತಿದ್ವಿ. ಅದ ನೀರು ಕುಡ್ತಿದ್ದೆ, ರೋಗ ಬರ್ತಿದ್ದಿಲ್ಲ ನಮಗೆಲ್ಲ. 20 ವರ್ಷ ಹಿಂದಿನ ಘಟನೆ ಹೇಳಕತ್ತೆ ನೀವು. 50-60 ವರ್ಷ ಹಿಂದೆ ಇರ್ತಕ್ಕಂಥದ್ದು ಹೊಂದ್ಕೊಂಡ್ಬಿಟ್ಟಿರ್ತಾರ ಚೆನ್ನಾಗಿ. ಇವತ್ತಿಲ್ಲ. ಆ ಫಿಲ್ಟರ್ ನೀರು ತಂದ್ರು ಫಿಲ್ಟರ್ ಆ ಸೀಸ್ ಆಗಿದ್ದು ಒಂದು ನೋಡ್ತೀವಿ ಅಷ್ಟೇ ನಾವು. ಆ ಫಿಲ್ಟರ್ ಮಾಡಿದ್ರೆ ನಾವು ಎಲ್ಲಿ ತುಂಬ ಯಾರಿಗೂ ಗೊತ್ತಾವ. ತುಂಬಾ ಏನು ಹೋಗಿಲ್ಲ, ಬರೀ ಲೇಬಲ್ ನೋಡ್ತೀವಿ. ಸೀಲ್ ಐತೆ ಕುಡಿತೀವಿ ನಾವು. ಅದ್ರ ನಾವೇ ಆ ಒಳ್ಳೆ ನೀರನ್ನ ಯಾಕೆ ಇಡಬಾರ್ದು? ಭೂಮಿ ನಾವು ಹಾಳು ಮಾಡೀವಿ, ಔಷಧ ಹಾಕಿ ಗೊಬ್ಬರ ಹಾಕಿ. ಇವತ್ತು ದ್ರಾಕ್ಷಿ ತಿಂತೀವಿ, ದ್ರಾಕ್ಷಿ ತಿಂದ್ರೆ ಒಂದು ರೋಗ ಬಂದಂಗೆ. ಅದು ನಾ ಸುಮ್ಮನೆ ಮತ್ತೆ ದ್ರಾಕ್ಷಿ ಬೆಳೆಯ ತಪ್ಪ ತಿಳ್ಕೊಬೇಡ್ರಿ. ಬೆಳೆದಲ್ವ ಯಾವುದು ಕಾಯಿಪಲ್ಲೆ, ಬದ್ನಿಕಾಯಿ ಬೆಳೆಯಂಗಿಲ್ಲ, ಬೆಂಡೆಕಾಯಿ ಬೆಳೆಯಂಗಿಲ್ಲ, ಯಾವ ಕಾಯಿಪಲ್ಲೆ ಬೆಳೆದಿಲ್ಲ, ಸೌತೆಕಾಯಿ ಬೆಳೆಯಂಗಿಲ್ಲ. ಅದ ಹೂ ಬಿಡುಕ ಔಷಧ ಸುರು, ಅದಕ್ಕೆ ಹುಟ್ಟುತ್ತೆ ಔಷಧ ವಿಷ.
ವಿಷ ತುಂಬಿ ಅಂತ ತಿಂತೀವಿ ನಾವು. ಮತ್ತು ರಿಸಲ್ಟ್ ಹೆಂಗೆ ಬರಂಗಿಲ್ಲ ಮಗನು ಸಹಜ ಬಂದ್ಬಿಡ್ತಾವ. ಕ್ಯಾನ್ಸರ ಮತ್ತೊಂದು ಹಾರ್ಟು 50 ವರ್ಷಕ್ಕೆಲ್ಲ ಮುಗಿತು ಕತ್ತಿನೇ. 50 ವರ್ಷ 100 ವರ್ಷದ ಅವಾಗ ಒಂದು ಗುರಿ ಇತ್ತು. ಅವಾಗ ಶತಾಯುಷಿ ಅಂತ ಗುರಿ ಎಲ್ಲರದು. ಅವಾಗ ಈಗ 50 ವರ್ಷ ಶತಾಯುಷಿ ಆದಂಗೆ ಅಲ್ಲಿಗೆ ಮುಗಿದೋಕತಿ ಎಲ್ಲ ಕೂಡ. ನಿಮ್ಗೆ ಯಾರು ಸರಿ ಮಾಡಬೇಕು? ನಾವು ಹೆಂಗದೇವೆ ಅಂದ್ರೆ ಶಿವಾಜಿ ಮತ್ತೊಬ್ಬರ ಮನೆ ಹುಟ್ಟಬೇಕು, ನಮ್ಮ ಮನೆ ಹುಟ್ಟಬಾರ್ದು ಅವ್ರನ್ನೆಲ್ಲ. ಹೌದಿಲ್ಲ? ದೇಶ ಉಳಿಬೇಕು, ಸಮಾಜ ಚಂದಾಗಿರ್ಬೇಕು. ಆದ್ರೆ ತ್ಯಾಗ ಮಾಡೋರಲ್ಲ, ಬಲಿದಾನ ನಾವು ಮಾಡಲ್ಲ. ದೇಶ ಸಲುವಾಗಿ, ಸಮಾಜ ಸಲುವಾಗಿ ಇನ್ನೊಬ್ರು ಯಾರು ತ್ಯಾಗ ಮಾಡ್ಬೇಕು. ಅದೋ ಒಂದು ನಾವು ಹೊಂಟಿತ್ತ ಇಬ್ರು ಕೂತಿದ್ರು, ಬೇರೆ ದೇಶ 4 ಮಂದಿ ಕೂತಿದ್ರು. ಆ ಬಿರುಗಾಳಿ ಬಿಡಾಗ ಅದಕ್ಕೆ ನಾವೇ ಇವತ್ತು ಅದು ಪಾಕಿಸ್ತಾನ ಮಂದಿ ಬುದ್ಧಿ ಬರುತ್ತೆ. ಅಲ್ಲಿ ಆಡಳಿತ ಫೇಲ್ ಆಗೈತಿ. ನಾವು ಇಂಡಿಯಾ ಜೋಡಿ ಕೂಡ್ತೇವಪ್ಪ, ಭಾರತ ಜೋಡಿ ಅನ್ನಕತ್ತಾರೆ ಇವತ್ತು ಅವ್ರು. ಅನ್ನಕತ್ತಾರಿಲ್ಲ? ಅಲ್ಲಿ ಪಾರ್ಲಿಮೆಂಟ್ ಚರ್ಚೆ ಆಗತೈತಿ ಇವತ್ತಲ್ಲ. ಹಿಂಗ್ ಬದುಕಕ್ಕೆ ಆಗುದಿಲ್ಲ ನಮಗೆ ಅಂತ ಹೇಳಿ 300 ರೂಪಾಯಿ ಒಂದು ಲೀಟರ್ ಪೆಟ್ರೋಲ್ ಡೀಸೆಲ್ ಅಲ್ಲಿ ತಿನ್ನಕೇನೂ ಇಲ್ಲ. 100 ರೂಪಾಯಿ 1 ಕಿಲೋ ಗೋಧಿ ಹಿಟ್ಟು. ಹಿಂಗ್ ಹೆಂಗ್ ಬದುಕ್ತಾರೆ ಜನ ಅಲ್ಲಿ? ಹಿಂಗಾಗಿ ಅವ್ರೆಲ್ಲ ಕೂಡಾಕತ್ತಾರ, ಕೂಡ್ಲೇಬೇಕು. ಕೂಡ್ತದ ಅಖಂಡ ಭಾರತ ತಕ್ಕತ್ತ ಏನ್ ಚಿಂತೆ ಮಾಡೋದು ಬೇಡ. ಆದ್ರೆ ಮನುಷ್ಯ ಮಾಡಿದ್ರೆ ಶಾಶ್ವತ ಅಲ್ಲ, ದೇವ್ರು ಮಾಡಿದ್ರೆ ಶಾಶ್ವತ. ನಾವು ನಮ್ಮ ಅನುಕೂಲಕ್ಕೆ ಏನೋ ಮಾಡಿಬಿಡ್ತೀವಿ. ನಾವು ಬಿಡ್ತೈತಿ ಒಂದು ಮರಿ ಗಾಳಿ ಪಿರಗಾಳಿ ಬಿಡ್ತಂದ್ರೆ ನಾವು ಏನ್ ಮಾಡ್ತೇವೆ, ಒಂದು 10 ನಿಮಿಷದಾಗ ಸಾಪಾಗಿ ಹೋಗತ್ತೆ. ಒಂದು ಹೊಳಿ ಹಾಳ ಬಂತ ಅಂತ ಹೇಳಿದ್ರೆ ನೋಡಿಲ್ಲ, ಒಂದು ಅಫ್ಘಾನಿಸ್ತಾನದಾಗ ಎಂಥ ಮಳಿ, ಅದು ಎಂಥ ಮಳಿ. ಅದೊಂದು ನಮ್ಮ ದೇಶದೊಂದು ಭಾಗ. ಹೀಗಾಗಿ ಈ ಗಿಡಗಳನ್ನ ಸರಿ ಮಾಡಬೇಕು ಅಂತಕ್ಕಂಥ ಇವತ್ತು ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗುದಿಲ್ಲ. ದೇವರು ಕೊಟ್ಟಿರ್ತಕ್ಕಂಥ ಒಂದು ಸ್ವಲ್ಪ ವಾಯುವನ್ನ ಸೋಡಾ ಬಾಟ್ಲೆ ಹಾಕ್ತಿವಿ ನಾವು. ಏಟ್ ಹಾಕ್ತಿವಿ? ಸ್ವಲ್ಪ ಸೋಡಾ ಬಾಟ್ಲೆ ಹಾಕಿ 20 ರೂಪಾಯಿ ಒಂದು ಬಾಟ್ಲಿ ಸೋಡಾ ಮಾರ್ತೀವಿ ನಾವು. ಸೋಡಾ ಮಾರ್ತೀವಿ. ಹಂಗಾರೆ ದೇವ್ರು ಕೊಟ್ಟಿಷ್ಟೆಲ್ಲ ಹವೆ ಆಯುಷ್ಯ ಹವೆ ಐತದ ಆಮ್ಲಜನಕ ಹವೆ ಗಾಳಿ ಬೀಸ್ತದಲ್ಲ, ಇದಕ್ಕೆ ಎಷ್ಟು ಬೆಲೆ ಕಟ್ತೀರಿ ನೀವು? ಎಷ್ಟು ಬೆಲೆ ಕಟ್ತೀರಿ? ಒಂದು ಬಾಟ್ಲಿ ನೀರಿಗೆ 20 ರೂಪಾಯಿ ಮಾಡ್ತೀವಿ ನಾವು. ಒಂದು ತಾಸ್ನಾಗ ಸಿಪ್ಪಾಗ ಮಳಿ ಹೊಡಿತಂದ್ರೆ ಹಳ್ಳ ಹೊಳಿ ಕೆರೆ ತುಂಬ ಬರ್ತಾವ. ಎಷ್ಟು ಬೆಲೆ ಕಟ್ತೀರಿ ಅದಕ್ಕೆ? ಎಷ್ಟು ಲೀಟರ್ ನೀರು ಕೊಡ್ತಾನೆ ದೇವ್ರ? ಇವೆಲ್ಲ ನಾವು ಹಾಳು ಮಾಡೀವಿ. ಮತ್ತೆ ಉಳಿಸ್ಬೇಕು ಅಂತ ಹೇಳಿದ್ರೆ ಅದೊಂದು ವಿಶ್ವ ಪರಿಸರ ದಿನ ಅಂತ ಹೇಳ್ಕೊಂಡು ಜೂನ್ 5 ಇಡೀ ಜಗತ್ತು ಒಪ್ಪಿಕೊಂಡ ಇವತ್ತು ಸೃಷ್ಟಿಯನ್ನು ಉಳಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ. ನಮ್ಮ ಪೀಳಿಗೆ ಸಲುವಾಗಿ, ಮುಂದಿನ ಪೀಳಿಗೆ ಸಲುವಾಗಿ ನಮ್ಮ ಜವಾಬ್ದಾರಿ. ಒಂದೇ ಗಿಡ ಹಚ್ಚಿ ಬಳಸ್ಬೇಕಾದ್ರೆ ಹಚ್ಚಿ ಬಿಡಬಾರ್ದು. ಅದನ್ನು ಎಷ್ಟಕ್ಕಾವು 140 ಕೋಟಿ ಜನ ಅದೇ, ಅರ್ಧ ಬಿಟ್ಬಿಡ್ರಿ ಆ ಕಡೆ. ಒಂದು 50 ಕೋಟಿ ಮಂದಿ ವರ್ಷಕ್ಕೊಂದು ಗಿಡ ಹಚ್ಚಿಬಿಟ್ರ 50 ಕೋಟಿ ಗಿಡ ವರ್ಷಕ್ಕೆ ಬೆಳಕತ್ತು ಅಂದ್ರೆ ಎಷ್ಟು ಗಿಡ ಹಾಕವ ದೇಶದೊಳಗೆ? ಆ ಹಳಿ ಫಾರೆಸ್ಟ್ ಅಲ್ಲ ಮತ್ತೆ ಹೊಸ ಫಾರೆಸ್ಟ್ ನಿರ್ಮಾಣ ಹಾಕೋ ದೊಡ್ಡ ದೊಡ್ಡ ಹಾಕವಿಲ್ಲ. ಶ್ರೀಗಂಧ ಗಿಡ ಇವತ್ತು ಮಾಯ ಆಗ್ಬಿಟ್ಟೈತೆ ಎಲ್ಲ. ಅದು ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗುದಿಲ್ಲ. ನಿಮ್ಮ ಮನ್ಯಾಗ ಒಂದು ಶ್ರೀಗಂಧ ಗಿಡ ಬೆಳೆಸಿದ್ರೆ ಅದು ಕೋಟಿ ಕೋಟಿ ಕಿಮ್ಮತ್ತಕ್ಕಂಥದ್ದು ಗೊತ್ತಿರಲಿ ನಿಮಗೆಲ್ಲ. ಗಿಡ ಅಂದ್ರೆ ಅವನು ಬೆಳಿಬೇಕು. ನಾವು ಶ್ರೀಗಂಧ ಗಿಡ ಬೆಳಿಬೇಕು. ಮನೆ ಒಳಗೆ ಕಾಯುವಂಗ ಕಾಡ್ರೊಂದು ಮಂದಿ ಕಡ್ಕೊಂಡು ಹೋಗ್ತಾರ. ಒಂದು ದೊಡ್ಡದಾತಂದ್ರೆ ಅದೊಂದು ಎಲ್ಲವೂ ಐತಲ್ಲ. ಹಣ್ಣು ನಾಳೆ ಗಿಡ ಹಚ್ಚಿರಿ, ನೀಲ್ ಗಿಡ ಹಚ್ಚಿರಿ. ಈಗ ಇನ್ನು ಮುಂದುವರ್ಸಿ ಕಾಯಕಾಯೋ ಹಣ್ಣು ಯಾವುದು ಅಂದ್ರೆ ಇಲ್ಲಿ ಬಂದಾಗ ಒಂದು ಹಣ್ಣು ತಿಂದ್ಬಿಟ್ರೆ ಎಷ್ಟು ಖುಷಿ ಆಗತ್ತೆ. ಅದು ನೀವು ಹಚ್ಚಿದ ಗಿಡ ನೀವು ಹಣ್ಣು ತಿಂದ್ಬಿಟ್ರೆ ಖುಷಿ ಆಗತ್ತೆ. ಅದು ಹಣ್ಣು ತಿಂದಾಗದ್ರೆ ಮಜಾ ಗೊತ್ತಾಗತ್ತೆ ನಮಗೆಲ್ಲ. ಆನಂದ ಅನಿಸ್ತಿಂತವ್ರಿಗೆಲ್ಲ ಕೂಡ. ಒಂದು ಮಾವಿನ ಗಿಡ ಇರ್ಬೋದು, ಹುಣಸಿ ಮರ ಇರ್ಬೋದು, ತೆಂಗಿನ ಮರ ಇರ್ಬೋದು. ಇವೆಲ್ಲರಲ್ಲೂ ಔಷಧ, ಎಲ್ಲರೂ ಔಷಧ ಐತಿ. ಹಿಂಗಾಗಿ ಅವೆಲ್ಲವನ್ನು ಕೂಡ ಇವತ್ತು ಬೆಳೆಸಿ ಇವತ್ತು ಒಳ್ಳೆಯ ಪರಿಸರದೊಳಗೆ ಇವತ್ತು ನಿಂಬಾಳ್ಕರ್ ಗುರುಗಳು ಯೋಜನೆ ಮಾಡಿ ಗಿಡ ಲಗ್ನ ಬಂದು ಅಂದ್ರೆ ಲಗ್ನದಾಗ ನೀರು ತಪ್ಪಲ ತರ್ತಿದ್ವಿ ಹೊಳಿದಂಡ್ಯಾಗ. ಇದೋ ನೀರ್ಲ ಗಿಡ, ಅದು ಇದ್ರ ನೀರ್ಲ ಕರಿತಿದ್ವಿ ನಾವು. ನಾಯಿ ನೀರ್ಲ ಇವು ತಪ್ಪು ನೀರ್ಲಕ್ಕವ. ನಾಯಿ ನೀರ್ಲ ಅಂದ್ರೆ ತಪ್ಪಲು ಚಲೋ ಇರ್ತದ. ಆ ತಪ್ಪಲ ಹಾಕಿಬಿಟ್ರೆ ತಪ್ಪಲು ಉದ್ರಂಗಿಲ್ಲ. ಅದು ಬ್ಯಾಸಿಗೆ ಒಳಗೆ ಚಪ್ಪಲ ಹಾಕಿಬಿಟ್ಟೇವು ಅಂದ್ರೆ 4 ತಿಂಗಳು 5 ತಿಂಗಳು ನಾವ ಬಿಚ್ಚುತ್ತ ಆ ಎಲಿ ಉದುರ್ತಿದ್ದಿಲ್ಲ. ಅದು ಬ್ಯಾಸಿಗೆ ಆ ಕೃಷ್ಣ ಸಣ್ಣ ಬ್ರಿಡ್ಜ್ನ ನಡುವೆ ಕೂತ್ಬಿಟ್ರೆ ಸಂಜೆ ಮುಂದೆ ಟಿಬಿ ಇದ್ದವ್ರು ಟಿಬಿ ಹಾಕಿತ್ತಂತ ಇಲ್ಲಿ ಕೋಲಾರದಾಗ. ಕ್ಷೇರ ಹೋಗಿದ್ದವ್ರಿಗೆ ಕೆಂಚಪ್ ದೇಶ ಆಯ್ತು, ಆಯುರ್ವೇದ ದೇಶ ಇದ್ರು. ನಮ್ಮ ಊರಾಗ ಹಿರಿಯರು ಅವ್ರ ಮಕ್ಕಳು ಇದ್ದಿಲ್ಲ ಅವ್ರಿಗೆ. ಅವ್ರು ಆಯುರ್ವೇದ ಪಂಡಿತರು. ಆ ಯಾರ್ಯಾರು ಟಿಬಿ ಆಯ್ತು ಅಂದ್ರೆ ನದಿ ದಂಡೆಗೆ ಹೋಗಿ ಸಂಜೆ ಮುಂದೆ ಒಂದು ತಾಸು ಕಾಲ ಕುಂತ್ರಪ್ಪ ಅಂತ ಹೇಳ್ಬಿಡೋರು. ಅವ್ರು ಆರಾಮಕ್ಕಿತ್ತು ಅವ್ರಿಗೆ. ಅವ್ರು ಎಂಥ ಶಾನೆ ಇದ್ರು ಅಂತ ಹೇಳಿದ್ರೆ ಒಬ್ಬೊಬ್ಬ ರೋಗ ಬಂದಿತ್ತು ಅವನಿಗೆ. ರೋಗ ಬಂದಾಗ ಅವ್ರು ಕಬ್ಬು ತಿನ್ಬೇಡ ಅಂತ ಹೇಳಿದ್ರು. ಅವ್ರು ಕಬ್ಬು ತಿಂದ್ರೆ ಸಾಯ್ತೀನಿ ಅಂದ್ಕೊಳ್ಳಿ. ಅವಾಗ ಆ ರೋಗದ ತೊಂದರೆ ಭಾಳ ಇತ್ತು ಅವನಿಗೆ. ಉರ್ಲು ಹಾಕೋದು ಬೇಡ, ಏನು ಮಾಡಪ್ಪ ಕಬ್ಬು ತಿಂದ್ರೆ ಸಾಯತ್ ಅಂತ ಹೇಳೋರು ದೇಸಾರ ಹೇಳ್ಯಾರ. ಕಬ್ಬು ತಿಂದ್ಬಿಟ್ರೆ ಅದು ಸತ್ಬಿಟ್ಟು ಸಾಕತ್ ಕಬ್ಬು ತಿಂದ್ಬಿಟ್ಟ. ಅವ ತಿಂದು ಕೂಡ ಅವ್ರು ರೋಗ ಹೋಗ್ಬಿಡ್ತ ಅವನಿಗೆ. ಬಂದವ್ ಸೀದಾ ಏನ್ರಿ ಕಬ್ಬು ತಿಂದ್ರೆ ಸಾಯತ ತಿಂದ ಜಡ್ ಹೋಯ್ತಿ. ಕಬ್ಬು ತಿಂದ್ರೆ ನೀನು ಸುಮ್ಮನೆ ತಿನ್ಬೇಡ ನಾನು ಕೊಂದ್ಬಿಡ್ತಿದ್ದಿಲ್ಲ ನಾವು. ಎಲ್ಲಿ ತಿಂದಿ ಕಬ್ಬು ಅಂತ ಕೇಳಿದ್ರು ಅವ್ರು. ಆ ಹೊಲ ಕರ್ಕೊಂಡು ಹೋದ್ರು ಅವ್ರು. ಹೋಗಿ ಇಂಥಲ್ಲಿತ್ತು ಇಂಥಲ್ಲಿ ಕಬ್ಬು ತಿಂದಿನಿ ಅಂತ ತೋರಿಸಿದ. ಆ ಹೊಲದವನ್ ಕರೆದ್ರು ಅವ್ರು. ಈ ಜಾಗದಾಗ ಎಂದ್ರ ನಾಗರಹಾವನ್ನು ಹೊಡೆದಕ್ಕೆ ಅಂದ ಇಲ್ಲಿ ಸುಟ್ಟಿ ಏನಪ್ಪ ಅಂತ ಕೇಳಿದ್ರು ಅವ್ರು. ಹೌದ್ರಿ, ಒಂದು ದೊಡ್ಡ ನಾಗರಹಾವು ಸಿಕ್ಕಿತ್ತು. ಒಂದು ವರ್ಷದಿಂದ ಅದನ್ನ ಹೊಡೆದಕ್ಕೆ ಅಂದ ಇಲ್ಲೇ ಸುಟ್ಟಿನಿ ಅಂತ ಹೇಳಿದ. ಅಲ್ಲೇ ಕಬ್ಬು ಬೆಳೆದೈತೆ ನಾವು. ಆ ಕಬ್ಬ ನಾಗರಹಾವನ ವಿಷಯದಿಂದ ಆ ನೆಲ ಔಷಧ ಆಗೈತಿ. ಆ ಔಷಧ ಬೆಳೆದ ಕಬ್ಬು ನೀ ತಿಂದಿ ಅದಕ್ಕೆ ನೀವು ರೋಗ ಹೋಗ್ಯದ ಅಂತ ಹೇಳಿದ್ರು ಅವ್ರು. ಇದು ಆಯುರ್ವೇದ ಮಹತ್ವ ಹೇಳ್ತೀನಿ ನಿಮಗೆ. ಶಕ್ತಿ ಐತೆ, ಅದು ಗೊತ್ತಿಲ್ಲ ನಮಗೆ. ಅದಕ್ಕೆ ಪರಿಸರ ಆದ ದೊಡ್ಡ ಶಕ್ತಿ ಐತಿ, ದೊಡ್ಡ ಕಿಮ್ಮತ್ ಐತಿ. ಬೆಲೆ ಕಟ್ಟಲಿಕ್ಕೆ ಆಗುದಿಲ್ಲ. ಅದನ್ನ ಉಳಿಸುವಂತ ಬೆಳೆಸುವಂತ ಕೆಲಸವನ್ನ ಶಿಕ್ಷಣದ ಜೊತೆಗೆ ನಾವೆಲ್ಲ ಮಕ್ಕಳು ಕೂಡ ಕಲಿಬೇಕು. ನಾವೆಲ್ಲ ಕೂಡ
ಮನೆಯೊಳಗೆ ನಾವೆಲ್ಲ ಅದನ್ನ ಐತಲ್ ನೋಡ್ಬೇಕು, ಮನ್ಯಾಗ ಒಂದು ಆಕಳ ಐತಲ್ ನೋಡ್ಬೇಕು, ಆಕಳ ಕಟ್ಟುವಂತದ್ದು, ಆಕಳ ಹೆಂಡಿ ಕಸ ನೀವು ಮಾಡ್ಬೇಕು. ಮತ್ತೆ ಮಾಡ್ತೀರ ಏನಮ್ಮ ಮೇವು ತಂದು ಹಾಕ್ಬೇಕು, ಶಾಲೆಗೂ ಬರ್ಬೇಕು, ಎಲ್ಲ ಮಾಡ್ಬೇಕು. ನೀವು ಬರೀ ಮತ್ತೆ ಶಾಲೆ ಕಲ್ತು ಬಿಟ್ಬಿಟ್ಟು ನೌಕರಿ ಯಾರು ಸಿಗುತ್ತೆ ಒಟ್ಟರಿಗೆ, ನೌಕರಿ ಸಿಗೋದಿಲ್ಲ ಅಷ್ಟು ಎಲ್ಲರೂ ಕಲ್ತವ್ರಿಗೆ. ಹಾಳು ಉದ್ಯೋಗ ಒಕ್ಕಲ್ತನ ಮಾಡ್ಬೇಕು, ನಾವೆಲ್ಲ ಭೂಮಿ ತಾಯಿಗೆ ಬರ್ಬೇಕು ನಾವು. ಮತ್ತೆ ಇವೆಲ್ಲವನ್ನು ಕೂಡ ಪ್ರತಿಯೊಬ್ಬರು ಪಾಲಕರು ಕೂಡ ಅದನ್ನ ಗಮನ ಹರಿಸ್ಬೇಕಾಗೈತೆ. ಮೊನ್ನೆ ಒಬ್ರು ಅಂದ್ರೆ ಅವರು ಮತ್ ನಂದಿನಿ ಒಳಗೆ ಕೊಡ್ತಕ್ಕಂಥ ಜರ್ಸಿ ಆಕಳು ಬಿಟ್ಬಿಟ್ರಂದ್ರೆ ಮುಂದೆ ಹಾಲು ಎಲ್ಲಿ ತರ್ತೀರ ಅಂತ ಕೇಳ್ದಾನ. ಈಗೇನೋ ಜರ್ಸಿ ಆಕಳು ಬಂದವ ಹಾಲು ಕೊಡ್ತಾವ ಅಂತ ಟಾನಿಕ್ ಹಾಲು ಹಾಲವು, ಸುಮ್ಮನೆ ಹಾಲು ಹೆಸರಿಗೆ ಹಾಲು ಅಷ್ಟಾವ, ಯಾವ ಟಾನಿಕ್ಕು ಇಲ್ಲದ್ರೆ ಹಾಲ್ನಾಗ. ಹಂದಿ ಮತ್ತು ಆಕಳ ಜಾಯಿಂಟ್ ಮಾಡಿ ಹುಟ್ಟಿಸಿರ್ತಕ್ಕಂಥ ಜರ್ಸಿ ಆಕಳ ಅದು, ಅದಕ್ಕೆ ಹಂದಿ ಗತಿ ಕಾಣ್ತೈತೆ. ಅದು ಜವಾರಿ ಆಕಳ ಬೇರೆ, ಅದು ಜವಾರಿ ಆಕಳದಾಗ ಎಲ್ಲ ಔಷಧ ಐತಿ. ಜರ್ಸಿ ಆಕಳ ಪೂರಾ ಹಂದಿ ಮತ್ತು ಆಕಳ ಜಾಯಿಂಟ್ ಆಗಿ ಹುಟ್ಟಿರ್ತಕ್ಕಂಥ ಹೈಬ್ರಿಡ್ ಜಾತಿ ಅದು. ತೀತು ಅಂತ ಅಂದ್ರೆ ಜವಾರಿ ಆಕಳ ಕಟ್ಟ ಅಂತ ಹೇಳಕತ್ತಾರೆ, ಅದಕ್ಕಾರ ಚಿಂತೆ ಬಿಟ್ಟು ಸಿಟ್ಟಿಗೆ ಒಂದು ಜವಾರಿ ಆಕಳ ತಗೊಂಬರ್ರಿ, ಹಂದಿ ಹಾಲು ಕುಡಿತು ಆಕಳ ಹಾಲು ಕುಡಿತು, ನೀವು ವಿಚಾರ ಮಾಡ್ರಿ ಅದನ್ನು. ಅದಕ್ಕೆ ಮೊನ್ನೆ ಒಬ್ರು ಯಾರೋ ಈ ಸ್ವೀಟ್ ಮಾರ್ಟ್ನಾಗ ಸಿಗ್ತಕ್ಕಂಥ ಕೆಲವು ವಸ್ತುಗಳ ಬಗ್ಗೆ ಹೇಳಿದ್ರು. ಅದನ್ನ ಇವ್ರ ಹತ್ರ ಕೇಳ್ಬೇಕು, ಕಾಡ ಸಿದ್ದೇಶ್ವರ ಸ್ವಾಮಿ ಹತ್ರ ಕೇಳ್ಬೇಕು. ಇವೆಲ್ಲ ಕೇಳಿಬಿಟ್ರೆ ನಿಮಗೆ ವಂಡರ್ ಆಕತ್ತೆ. ಅದು ನಾವು ತಿನ್ನು ಗಾಂಧಿ ಎಣ್ಣೆಗೆ ಪೂರಾ ಆಯಿಲ್ ಹರಿಸ್ತೇವಲ್ಲ, ಆಯಿಲ್ ಆ ಸುಟ್ಟ ಆಯಿಲ್ ಹಾಕಿ ತಿನ್ನು ಎಣ್ಣೆ ಮಾಡ್ತಾರಂತ. ಡಬಲ್ ಫಿಲ್ಟರ್ ತ್ರಿಬಲ್ ಫಿಲ್ಟರ್ ಅಂತ ಎಣ್ಣೆ ಕೊಡ್ತಾರಂತ. ಅದು ಬೇಷು. ನಿಮ್ಮ ಮನ್ಯಾಗ ಒಂದು ಸಣ್ಣ ಎಕ್ಸ್ಪ್ಲೇರ್ ತೊಗೊಂಬಂದು ನೀವು ಬಂದಂತ ಶೇಂಗಾ ಕುಸಿಬಿ ಹಾಕಿ ಎಣ್ಣೆ ತೆಗೆದು ತಿನ್ಬೇಕು. ಬೇಷು ಯಾವ್ದು ಬೇಷಿ? ನೀವು ಮನ್ಯಾಗ ಬೆಳಿಬೇಕು. ಎಳ್ಳ ಶೇಂಗಾ ಕುಸಿಬಿ ಕೊಬ್ಬರಿ ಮನ್ಯಾಗ ಬೆಳ್ಕಂತ ಅವ್ರದ ಎಣ್ಣೆ ಮಾಡಿ ತಿಂದ್ಬಿಟ್ರ ರೋಗ ಬರಂಗಿಲ್ಲ. ಮನಿಗೆ ಆಗ್ಬೇಕದು. ಆ ಅಂಗಡಿಯಾಗಿನ ಎಣ್ಣೆ ಪ್ಯೂರ್ ಎಣ್ಣೆ ಅಲ್ಲ, ಅದು ಗೊತ್ತಿರಲಿ ನಿಮಗೆಲ್ಲ. ಆಯಿಲ್ ತಿಂದು ಹುಡ್ತೈತೆ, ಅದು ಗೊತ್ತಿರಲಿ ನಿಮಗೆಲ್ಲ. ಹೀಗಾಗಿ ನಾವು ನೋಡಕ್ ಹೋಗ್ಬೇಕಂದ್ರೆ ಶಾಲಾ ಮಕ್ಕಳು ಕರ್ಕೊಂಡು ಹೋಗಿ 2 ದಿವಸ ಕಾಡ ಸಿದ್ದೇಶ್ವರ ಮಠಕ್ಕೆ ಕೂತು ತೊಗೊಂಡು ಹೋಗ್ಬೇಕು ನೀವೆಲ್ಲ ಗುರುಗಳ. 2 ದಿವಸ ಬಿಡುಗಡೆ ಕಲೆ, ಯೋಗ, ಸೂರ್ಯ ನಮಸ್ಕಾರ, ಪ್ರಾಣಾಯಾಮ, ತಪಸ್ಸು. ಋಷಿ ಮುನಿಗಳು ಇವತ್ತು ಹಿಮಾಲಯದಾಗ ಮಾಡ್ತಾರೆ. ಅವ್ರು ಎಷ್ಟು ವರ್ಷ ಬದುಕಾರ ಗೊತ್ತಿಲ್ಲ, ಸಾವು ಬೇಕಂದಾಗ ಸಾಯ್ತಾರೆ ಅಷ್ಟೇ. ಅವರು ಮಹಾಭಾರತ ಭೀಷ್ಮಾಚಾರ್ಯ ಉದಾಹರಣೆ ಇದಾರೆ. ಅವರು ತಂದೆಗೆ ಮಾತು ಕೊಟ್ಟು ಮೊಮ್ಮಗ ಮರಿ ಮೊಮ್ಮಗ ಗಿರಿ ಮೊಮ್ಮಗ ಅಭಿಮಾನು ಸತ್ ಬೇಗ ಅವ್ರು ಸತ್ತಾರ ಗೊತ್ತಿರಲಿ ನಿಮಗೆ. ಇಚ್ಛಾ ಮರಣಿ ಇದ್ರು ಅವರು ಮನುಷ್ಯರೇ. ಎಷ್ಟು 3-4 ತಿಳಿಯೋದು ಆ ರೀತಿ ಭೀಷ್ಮಾಚಾರ ಬದುಕಿದ ನಮ್ಮ ಇತಿಹಾಸ ಅದು. ಇವನು ಹಿಮಾಲಯದಾಗ ಅದಾರ, ನಾಗ ಸಾಧುಗಳದಾರ, ಬೇರೆ ಬೇರೆ ಸಾಧುಗಳದಾರ. ಹೆಂಗೆ ಬದುಕಿದ್ರು ಅಂತ ಹೇಳಿದ್ರೆ ನಿಮ್ಮ ಪ್ರಾಣಾಯಾಮದ ಮುಖಾಂತರವಾಗಿ, ಸೂರ್ಯ ನಮಸ್ಕಾರ ಮಾಡುವ ಮುಖಾಂತರವಾಗಿ, ಸೂರ್ಯ ಹುಣ್ಣಕ್ಕಿಂತ ಮೊದಲು ಸೂರ್ಯ ಮುಳುಗಿದ ಮೇಲೆ ನಿತ್ಯನ 1 ಗಂಟೆ 2 ಗಂಟೆ ಅದನ್ನ ಮಾಡಿದ್ರೆ ಅಂದ್ರೆ ನಿಮಗೆ ಯಾವ ರೋಗ ನಿಮ್ಮ ಸನೇಕ ಬರಂಗಿಲ್ಲ, ನಿಮಗೆ ಮುಪ್ಪು ಬರಂಗಿಲ್ಲ, ನೀವು ಸದೃಢವಾಗಿರ್ತೀರಿ. ಅದೆಲ್ಲವೂ ನಿಮ್ಮ ಕೈ ಆಗೈತಿ. ಅದಕ್ಕೆ ನರೇಂದ್ರ ಮೋದಿ ಅವರು ಜಗತ್ತಿಗೆ ಕರೆ ಕೊಟ್ಟರು, ವಿಶ್ವಸಂಸ್ಥೆಯನ್ನು ಒಪ್ಪಿಸಿದ್ರು. ಜೂನ್ 21 ವಿಶ್ವ ಯೋಗ ದಿನ, ಇದೇ ತಿಂಗಳದು. ಬೇರೆ ಬೇರೆ ಊರುಗಳಿಗೆ ಬಂದು ಒಂದು 4 ದಿವಸ ಅಲ್ಲೇ ವಸ್ತಿದ್ದು ಕಲಿಸಿ ಬರ್ತಂತ ಅಂತ ಹೇಳಿ ಜನರಿಗೆ. ಈಗ ಯಾರ ಕರೆ ಕೊಟ್ಟರು, ಈಗ 10ನೇ ತಾರೀಕಿಂದ ಅಲ್ಲಿ ಬರ್ತೀನಿ ಶ್ರೀರಾಮ ಅವರ ಮನೆಗಳು ಹಾಕೋರಿ, ಬಾಗಿಹೊಳಿ ಹಾಕೋರಿ, ಎಲ್ಲೇ ಹಾಕೊಂಡು ಅಲ್ಲೇ ಇದ್ದು ವಸ್ತಿ ಇದ್ದು ಬೆಳಿಗ್ಗೆ ಒಂದು 5-2 ಗಂಟೆ ಅದನ್ನ ಕಲಿಸಿ ಬರ್ತೀನಿ ನಾನು. ಜೂನ್ 21 ಯಶಸ್ವಿಯಾಗಿ ಮಾಡ್ಬೇಕದನ್ನ. ನಾವು ಮಾಡ್ಲಿಕ್ಕೆ ಮತ್ತೆ ಯಾರು ಮಾಡ್ಬೇಕದನ್ನ? ಬರೀ ಆಚರಣೆ ಮಾಡಕ್ ಆಗ್ಬಾರ್ದು ದಿವಸ ಅದು. ವಿಶ್ವ ಪರಿಸರ ದಿನ ಆಗಲಿ, ವಿಶ್ವ ಯೋಗ ದಿನ ಆಗಲಿ, ನಿತ್ಯ ಬರ್ಬೇಕಂತ ಜೀವನದಾಗ. ನಿತ್ಯ ಬರ್ಬೇಕಂದ್ರೆ ನಾವು ತೊಡಗಿಸ್ಕೊಂಡಾಗ ಆಗ್ಲಕ್ಕೆ ಸಾಧ್ಯ ಐತೆ. ಹೀಗಾಗಿ ಅವೆಲ್ಲ ಯಾವಾಗ 50ನೇ ವರ್ಷದ ದಿನ ಎತ್ತು ನಾವು ಪರಶುರಾಮ್ ಗಣಿಯಲ್ಲಿ ಲೇಖನ ಬರೆದು ಬಿಟ್ಟ. ನಾವು ಹುಟ್ಟಪ್ಪ ಮಾಡೋದು ಎಂದೂ ಮಾಡಂಗಿಲ್ಲ. ಅವ ಲೇಖನ ಬರೆದ ಮ್ಯಾಗ ಅದು ಶುರು ಆಗೈತೆ. ಗಿಡ ಹಚ್ಚೋದು ವಿಶ್ವ 1ನೇ ತಾರೀಕು ಜೂನ್ 5 ಐತೆ ಅದು ಬರೋಬ್ರಿ. ಗಿಡ ಹಚ್ಚೋದು ಬಂದಾಗ ಗಿಡ ಹಚ್ಚಂಗೆ ಮಾಡ್ಕೊತೀವಿ ಅಷ್ಟೇ. ನಾವು ಗಿಡ ಹಚ್ಚೋದು ಒಂದು ಒಳ್ಳೆಯ ದಿವಸ ಇದೆ ತಿಳ್ಕೊಂಡು ಗಿಡ ಹಚ್ಚೋ ಮುಖಾಂತರ ಮಾಡ್ಲಕ್ಕೆ ಹತ್ತಿದ್ದೀವಿ. ಅದೊಂದು ಒಳ್ಳೆಯ ಕಾರ್ಯಕ್ರಮ ನಡೀತಾ ಇದೆ. ಹಾಗೇನೆ ಇವತ್ತು ವಿಶೇಷವಾಗಿ ನನ್ನ ಬಗ್ಗೆ ಒಂದು ಗೀತೆಯನ್ನು ಬರೆದು ವರ್ಷದಲ್ಲಿ ಕೆಲವರು ಹಾಡಿದಾರ. ಅವರಿಗೆ ಮತ್ತು ಆ ತಂಡಕ್ಕೆ ಶರಣಬಸವ ತಂಡಕ್ಕೆ ಕೂಡ ನಾನು ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಎಷ್ಟು ಹೇಳಿದ್ರು ಕಡಿಮೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಈ ಒಂದು ಸಂಗೀತ, ಸಾಹಿತ್ಯ, ಕಲೆ ಇವೆಲ್ಲವೂ ನಮ್ಮ ಜೀವನದಾಗ ಬೇಕು. ಅವೆಲ್ಲವುದ್ರ ಜೊತೆಗೆ ಇಲ್ಲಿ ಬೇಕಾಬಿಟ್ಟು ಹಾಳು ಮಾಡ್ತೇವೆ, ನೀರು ನಾವು ಹಾಳು ಮಾಡಿಬಿಡ್ತೀವಿ ನಾವು. ಹಾಗೇನೆ ಇವೆಲ್ಲವನ್ನು ಅರಿವಿಸಲಾಗಿ ಇಂತಹ ಪ್ರವಾಸಗಳನ್ನು ಕೂಡ ಮಕ್ಕಳಿಗೆ ಹಾಕ್ಬೇಕು. ಅಲ್ಲಿ ಪ್ರತಾಪ್ಗಡ ಐತಿ, ಅಲ್ಲಿ ರಾಯಗಡ ಐತಿ, ಶಿವಾಜಿ ಮಹಾರಾಜ ಕೋಟೆ ಕೊತ್ತಲಗಳದಾವ ಮಾಡುಸ ಹತ್ರ. ಅವೆಲ್ಲವನ್ನು ಕೂಡ ನೋಡುವಂಥದ್ದು ಆಗ್ಬೇಕು. ಬಹಳ ಅದ್ಭುತ ಅವೆಲ್ಲ ಕೂಡ. ಅದು ರಾಯಗಡ ಒಮ್ಮೆ ಹೋಗಿದ್ದೆ, ನಾನು ನೋಡಿದೆ. ನೋಡ್ಲಿಕ್ಕೆ ಹಿಂಗಾಗೋದಿಲ್ಲ. ಅದ್ರ ಮ್ಯಾಗ ಕುದುರೆ ತೊಗೊಂಡು ಏರ್ತಿರ್ದಂತ ಅವಾಗ ಅವರು 6000 ಜನ ಅಲ್ಲಿ ದೊಡ್ಡ ಸಭೆ ನೋಡೋದು ಗ್ರೌಂಡ್ ಐತೆ ಆ ಗುಡ್ಡದಾಗ. ಈಗ ತೊಟ್ಲ ಮಾಡ್ಯಾರ ಹೋಗಕ್ಕೆ ಅನಿಸ್ತೀವಿ ನಾವು. ಅದ್ರ ಮೇಲೆ ಏರ್ ಹಾಕಿದ್ರಂತ ಅವ್ರು ಹೆಂಗೆ ಕಟ್ಟಿರ್ಬೇಕು ವಿಚಾರ ಮಾಡಿ ನೀವು. ರಾಯಗಡ ರತ್ನಗಿರಿ ಹತ್ರ ಈ ಕಡೆ ಬರ್ತೈತೆ. ಅಂದ್ರೆ ಅದ್ಭುತವಾಗಿರ್ತಕ್ಕಂಥ ನಮ್ಮ ಹಿರಿಯರು ಬದುಕಿ ಹೋಗಿದಾರ, ಸುಮ್ಮನೆ ಬದುಕಿ ಹೋಗಿಲ್ಲ ಅವರು. ಎಷ್ಟು ಖರ್ಚು ಪಟ್ಟಾರ ವಿಚಾರ ಮಾಡ್ರಿ ನೀವೆಲ್ಲ.
ಸುಮ್ಮನೆ ಹೆಂಗೆ ಬಂದಾವ ಅಂದ್ರೆ ನೀರಿಗೆ ಮನಿ ಕೊಡಕತ್ತಾರ ಮೋದಿ ಅವ್ರು. ನಾವು ಊರೂರು ಕೊಟ್ಟಿದ್ದೇವೆ, ಅವ್ರು ಹರ್ ಘರ್ ಜಲ ನೀರು ಕೊಡಕತ್ತಾರ. ಬಂದು ಮನೆಗೆ ಹೋಗಿ ಗುಂಡಕ್ಕೆ ಹೋಗಿ ನೀರು ತರೋದ್ರ ಶ್ರಮ ಹಾಕಿರ್ತಾವ, ಸೈಕಲ್ ಹೊಡ್ಯಾಕ್ರ ಶ್ರಮ ಹಾಕಿರ್ತಾವ. ಈಗ ಸೈಕಲ್ ಮೋಟ್ರ್ ಬಂದ್ಬಿಟ್ಟಾವ, ಎಲ್ಲ ಒಬ್ಬ ಸಂಡಾಸ್ಗೆ ಹೋಗ್ಬೇಕಾದ್ರೆ ಸೈಕಲ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಹೋಗ್ತಾರೆ ಬಾಟ್ಲಿ ತೊಗೊಂಡು ಮನ್ಯಾಗ ಪ್ಯಾಕೆಟ್ ಕಟ್ಟಲಿಕ್ಕಂದ್ರೆ ಯಾಕೆ ಹೊಂಟಾಗ ಬ್ಯಾಟ್ರಿ ತೊಗೊಂಡು ಹೊಂಟಿರ್ತಾವ ಸಂಡಾಸ್ಗೆ ಹೋಗಿ ಬರಾಕ್. ಇವೆಲ್ಲವೂ ಹಿಂಗೆ ಹಾಕತ್ತಾವ, ಎಲ್ಲ ಕರ್ತರಿ ಮಾಲ್ ಹಾಕತ್ತಾವ. ಇವೆಲ್ಲವನ್ನು ಕೂಡ ಮರಿಮಾಚ್ಬೇಕಂದ್ರೆ ನಾವೇ ಮಾಡ್ಬೇಕು, ಮಂದಿ ಮಾಡುವಂಥದ್ದಲ್ಲ. ನಾವು ಮಾಡಿ ಮಂದಿಗೆ ಹೇಳ್ಬೇಕು. ನಾವು ಆ ರೀತಿ ಇವತ್ತು ಈ ಒಂದು ಶಾಲಾ ಪ್ರಾರಂಭೋತ್ಸವ ಮತ್ತು ವಿಶ್ವ ಪರಿಸರ ದಿನದ ಅಂಗವಾಗಿ ಇವತ್ತೆಲ್ಲವೂ ಕೂಡಿ ಇವತ್ತು ಮೇಳೈಸಿತ್ತಿಲ್ಲಿ. ಇದನ್ನು ನಾವೆಲ್ಲ ಜೀವನದಲ್ಲಿ ಮುಂದುವರಿಸ್ಕೊಂಡು ಹೋಗೋಣ. ನಿಮ್ಮೆಲ್ಲ ವಿದ್ಯಾರ್ಥಿನಿಯರಿಗೆ, ಶಾಲೆ ಶಿಕ್ಷಕ ಗುರುಗಳ ಬಳಕೆ ಎಲ್ಲ ಶುಭಾಶಯಗಳನ್ನು ಮತ್ತೊಮ್ಮೆ ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ. ರಾಜಕಾರಣ ಮಾಡಬೇಕು, MLA ಆಗಬೇಕು, ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಬೇಕು ಅಂತಂದು ಕೂಡ ಅಪೇಕ್ಷೆ ಪಡಲಿಲ್ಲ. ಅವರಲ್ಲಿ ಇರ್ತಕ್ಕಂಥ ವ್ಯಕ್ತಿತ್ವವನ್ನು ನೋಡಿ ಸಮಾಜನೇ ಅವ್ರನ್ನ ಬೆಳೆಸಿರ್ತಕ್ಕಂಥ ವ್ಯಕ್ತಿತ್ವವನ್ನು ಅವರು ಜೀವನದೊಳಗೆ ಅಳವಡಿಸ್ಕೊಂಡಿರೋದ್ರಿಂದನೇ ಇವತ್ತು ರಾಜ್ಯದ ಒಬ್ಬ ಮಂತ್ರಿಗಳಾಗಿ ಸೇವೆಯನ್ನು ಸಲ್ಲಿಸಿದ್ರಪ್ಪ ಅಂತಂದರೆ ಅದಕ್ಕೆ ಕಾರಣ ಏನಪ್ಪಾ ಅಂತಂದರೆ ಅವರಲ್ಲಿ ಇರ್ತಕ್ಕಂಥ ಹೃದಯ ವೈಶಾಲ್ಯತೆ, ಸಮಾಜವನ್ನು ಪ್ರೀತಿಸ್ತಕ್ಕಂಥ ಮನಸ್ಸು ಅಂತಕ್ಕಂಥ ಮಾತನ್ನು ಹೇಳಿದರೆ ಅದು ತಪ್ಪಾಗಲಿಕ್ಕಿಲ್ಲ. ಯಾಕೆಂದಿಗೂ ಕೂಡ ಊಟ ಮಾಡಿಲ್ಲ, ಅವರ ಮಕ್ಕಳು ಕೂಡ ಮಾಡಿಲ್ಲ. ಆದರೆ ಅವರನ್ನು ಪ್ರೀತಿಸ್ತಕ್ಕಂಥ ಸಮಾಜ ಅವರನ್ನು ಇವತ್ತು ನೋಡಿ ಇವತ್ತು ಎಲ್ಲೆಲ್ಲಿದಿಂದ ನಾನು ಫೇಸ್ಬುಕ್ ಒಳಗೆ ನೋಡ್ತಿರ್ತೀನಿ. ಅನೇಕ ಜನರು ಕೂಡ ನಾನು ನಿನ್ನೆ ಲೋಕಸಭಾ ಚುನಾವಣೆ ಮುಗಿದ ತಕ್ಷಣ ಬೊಮ್ಮಾಯಿ ಅವ್ರ ಜೊತೆ ಮಾತಾಡಿದೆ, ಜಗದೀಶ್ ಶೆಟ್ಟರ್ ಜೋಡಿ ಮಾತನಾಡಿದೆ, ಗದ್ದೇಗೌಡರ ಜೋಡಿ ಮಾತಾಡುವಾಗ ಅವ್ರು ಹೇಳಿದರು, ಇಲ್ಲ ಸ್ವಾಮೀಜಿ, ನೀವು ಮೊದಲು ಬೆಳ್ಳುಬ್ಬಿ ಅವ್ರಿಗೆ ಒಂದು ಸ್ವಲ್ಪ ಕೃತಜ್ಞತೆ ಹೇಳ್ರಿ. ಇವತ್ತು ಪ್ರಹ್ಲಾದ್ ಜೋಶಿ ಅವರು ಕೂಡ ಇಲ್ರಿ, ನಿಮ್ಮ ಸಮುದಾಯ ಕಾಂಗ್ರೆಸ್ ಪರವಾಗಿತ್ತು, ಬೆಳ್ಳುಬ್ಬಿ ಅವರು ಮೀಟಿಂಗ್ ಮಾಡಿ 2-3 ದಿವಸ ಇದ್ದ, ಇವತ್ತು ನಾವು ಗೆಲ್ಲಲಿಕ್ಕೆ ಕಾರಣ ಆ ಮನುಷ್ಯ, ಅವನಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ರಿ ಅಂತಕ್ಕಂಥ ಮಾತನ್ನು ಹೇಳಿದೆ. ನಾ ಸಂಜೆ ಮುಂದೆ ವಿಜೇಂದ್ರ ಅವ್ರಿಗೆ ಹೇಳಿದೆ, ನೋಡ್ರಿ ನಿಮ್ಮ ಕೇವಲ 11 ಅಥವಾ 10 ಬರ್ತಿದ್ದು, ಆದರೆ ಸಮಾಜವನ್ನು ತನ್ನೆಡೆಗೆ ಕೊಡುವುದ್ರ ಜೊತೆಗೆ ಇವತ್ತು 17 ಬರಲಿಕ್ಕೆ ಕಾರಣೀಪುರುಷ ಬೆಳ್ಳುಬ್ಬಿ ಅವ್ರದಾರ, ಅವ್ರ ಜೊತೆ ಮಾತಾಡ್ರಿ ಅಂತೇಳಿ ನಾ ರಾಜ್ಯಾಧ್ಯಕ್ಷರ ಜೊತೆ ಹೇಳಿರ್ತಕ್ಕಂಥ. ಅಂದರೆ ಕಾರಣ ಏನಪ್ಪಾ ಅಂತಂದ್ರೆ ಕೇವಲ ಹುಟ್ಟೂರಿನೊಳಗ ಜಿಲ್ಲೆ ಒಳಗ ಹೆಸರು ಇರಬಾರ್ದು, ಆದರೆ ರಾಜ್ಯಾದ್ಯಂತನೂ ಕೂಡ ಒಂದು ಎಲ್ಲ ಸಮುದಾಯ, ಎಲ್ಲ ಜನಪ್ರತಿನಿಧಿಗಳು ಎಲ್ಲರೂ ಕೂಡ ಪ್ರೀತಿಸ್ತಕ್ಕಂಥ ಹೃದಯ ವೈಶಾಲ್ಯತೆ ಉಳ್ತಕ್ಕಂಥ ನಾಯಕತ್ವ ಗುಣವನ್ನು ಹೊಂದಿರತಕ್ಕಂಥ ಒಬ್ಬ ವ್ಯಕ್ತಿ ಅದು ನಮ್ಮೂರೊಳಗೆ ನಮ್ಮ ಮಗ್ಲದಾನಪ್ಪ ಅಂತಂದ್ರೆ ಇದಕ್ಕಿಂತ ಹೆಮ್ಮೆ ಬೇರೇನು ಇಲ್ಲ ಅಂತಕ್ಕಂಥ ಭಾಳ ಅಭಿಮಾನದಿಂದ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕೆ ಇಲ್ಲ. ಅಂದರೆ ಮೊದಲ ಸ್ವಲ್ಪ ಕುಂದಿರ್ತಿದ್ದೆ ಅವ್ರ ಗಾಡಿ ಒಳಗೆ, ಆದರೆ ಅವ್ರ ಜೊತೆ ಹೋಗಿ ಮೊನ್ನೆ ನಾ ಬೆಂಗಳೂರಿಗೆ ಅವ್ರ ಜೊತೆನೇ ಹೋದೆ. ಆದರೆ ಅವರಲ್ಲಿ ಇರ್ತಕ್ಕಂಥದ್ದು ಕೇವಲ ಕುಟುಂಬವನ್ನು ಪ್ರೀತಿಸ್ತಕ್ಕಂಥ ಜನರನ್ನು ನಾವು ನೋಡ್ತೇವೆ. ಆದರೆ ಏನು ಯಾರಿಂದ ನಮಗೆ ಲಾಭದಲ್ಲ ಅವರಿಂದ ಪ್ರೀತಿಸ್ತಕ್ಕಂಥವ್ರನ್ನ ನಾವು ನೋಡ್ತೇವೆ. ಆದರೆ ಏನೋ ಅಪೇಕ್ಷೆ ಪಡಲಾರ್ದನ, ಫಲಾಪೇಕ್ಷೆ ಇರಲಾರ್ದನ ಎಲ್ಲರನ್ನು ಕೂಡ ಗೌರವಿಸ್ತಕ್ಕಂಥದ್ದು ಹೆಂಗಪ್ಪ ಅಂತಂದ್ರೆ ನಾವು ಚಿತ್ರದುರ್ಗಕ್ಕೆ ಹೋದೆವು, ಅದು ತಿನ್ಸಿದ್ರು. ಆದ್ರೆ ಅವ್ರ ಜೊತೆ ಮಗ್ಲಿರ್ತಕ್ಕಂಥ ದೊಡ್ಡವ್ರಿಗೆ ಎಷ್ಟು ಗೌರವ ಕೊಡ್ತಾರಲ್ಲ, ನಾ ಅಬ್ಸರ್ವ್ ಮಾಡಿದೆ, ಅಲ್ಲಿ ಸಪ್ಲೈ ಮಾಡೋಂಗೂ ಕೂಡ ಅಷ್ಟೇ ಗೌರವವನ್ನು ಕೊಡ್ತಕ್ಕಂಥ ಹೃದಯ ವೈಶಾಲ್ಯತೆ ಉಳ್ತಕ್ಕಂಥ ನಾಯಕರು. ನಾನು ಒಬ್ಬ ಸ್ವಾಮೀಜಿಯಾಗಿ ಎಷ್ಟೋ ಜನರಿಗೆ ದೊಡ್ಡವ್ರಿಗೆ ಸ್ವಲ್ಪ ನನ್ನ ಇದು ಹೇಳ್ತೀನಿ, ಕುಚ್ಚಂದಾಗ ಮಾತಾಡೀನಿ. ಆದ್ರೆ ಒಬ್ಬ ಸಾಮಾನ್ಯ ಕಾನ್ಸ್ಟೇಬಲ್ಗೆ, ಒಬ್ಬ PS ಆಗಿ ಕೂಡ ಸಾಹೇಬ್ರ ಅಂತೇಳಿ ಒಬ್ಬ ಮಂತ್ರಿಗಳಾಗಿ ಮಾತನಾಡಿರ್ತಕ್ಕಂಥ ಹೃದಯ ವೈಶಾಲ್ಯತೆ ಉಳ್ತಕ್ಕಂಥ ನಾಯಕರು ಬೆಳ್ಳುಬ್ಬಿ ಅವರು ಅಂತಕ್ಕಂಥ ಭಾಳ ನಾ ಅಬ್ಸರ್ವ್ ಮಾಡಿ ನೋಡ್ತಿರ್ತೀನಿ. ಪ್ರತಿಯೊಂದು ಸಮುದಾಯದೊಳಗೆ ಎಲ್ಲರನ್ನು ಕೂಡ ನಾನು ನೋಡ್ತಿರ್ತೀನಿ. ಅಂದ್ರೆ ಕಾರಣ ಏನಪ್ಪಾ ಅಂತಂದ್ರೆ ಯಾವತ್ತಿಗೂ ಕೂಡ ಅವರು ಸಮಾಜವನ್ನ ಮತ್ತು ಎಲ್ಲರನ್ನ ಪ್ರೀತಿಸ್ತಕ್ಕಂಥ ಹೃದಯ ವೈಶಾಲ್ಯತೆ ಉಳ್ತಕ್ಕಂಥ ನಾಯಕರು. ಮತ್ತು ನಾವೆಲ್ಲ ನೋಡ್ಬೋದು ಅವರ ನಮ್ಮ ಮಗ್ಲ ನನಗೆ ಭಾಳ ಅಂದ್ರೆ ಈಗ 88 ಅಂದ್ರೆ ಒಂದು 34, 36, 38 ಇರ್ಬೇಕು. ಆದ್ರೆ ಅವ್ರನ್ನ ನನಗೆ ಮಗ್ಲು ನೆನೆಸಿದ್ರೆ ಅವ್ರಿಗೆ 38, ನನಗೆ 71 ಆಗ್ಯಾವ ಅನ್ನಂಗೆ ನಾವು ಬೆಳೆಯಾಕತ್ತೇವೆ. ಅಂದ್ರೆ ಇವತ್ತಿಗೂ ಕೂಡ ಅವ್ರಿಗೆ 71 ವರ್ಷ. ಇಲ್ಲಿ ನಮ್ಮ ಚಿನ್ನಪ್ಪ ಕಕ್ಕರ್ ಅದ, ಅವರೆಲ್ಲ ಶರೀರಗಳು, ಅವರೆಲ್ಲ ಅವ್ರ ದಿನಾಲು ಅವರ ಜೀವನದ ಪಾಠಗಳು ಅಂದ್ರೆ ನಾವು ಕೂಡ ಅಳವಡಿಸ್ಕೊಳ್ಬೇಕು. ಅವರ ಇಷ್ಟು ದಿವಸ ಬದುಕಿದಾರಲ್ಲ, ಅವ್ರ ಗುಟ್ಟುಗಳೇನು, ಅವರ ದಿನಚರಿಗಳೇನು, ಅವರು ಇವತ್ತಿಗೂ ಕೂಡ ಸಂಪತ್ತಿನ ಬಗ್ಗೆ ಆಗಲಿ ಎದ್ರ ಬಗ್ಗೆ ಆಗಲಿ ಅವತ್ತಿಗೂ ಕೂಡ ಅವರು ಭಾವನೆ ಒಳಗೆ ಚಿಂತೆಯನ್ನು ಮಾಡಕತ್ತಿಲ್ಲ. ಅವ್ರು ತಿಳ್ಕೊಂಡಾರ ಬಾರದು ಬಪ್ಪದು ತಪ್ಪದು ತಿನ್ಸಿದ್ರು. ಆದ್ರೆ ಅವ್ರ ಜೊತೆ ಮಗ್ಲಿರ್ತಕ್ಕಂಥ ದೊಡ್ಡವ್ರಿಗೆ ಎಷ್ಟು ಗೌರವ ಕೊಡ್ತಾರಲ್ಲ, ನಾ ಅಬ್ಸರ್ವ್ ಮಾಡಿದೆ, ಅಲ್ಲಿ ಸಪ್ಲೈ ಮಾಡೋಂಗೂ ಕೂಡ ಅಷ್ಟೇ ಗೌರವವನ್ನು ಕೊಡ್ತಕ್ಕಂಥ ಹೃದಯ ವೈಶಾಲ್ಯತೆ ಉಳ್ತಕ್ಕಂಥ ನಾಯಕರು. ನಾನು ಒಬ್ಬ ಸ್ವಾಮೀಜಿಯಾಗಿ ಎಷ್ಟೋ ಜನರಿಗೆ ದೊಡ್ಡವ್ರಿಗೆ ಸ್ವಲ್ಪ ನನ್ನ ಇದು ಹೇಳ್ತೀನಿ, ಕುಚ್ಚಂದಾಗ ಮಾತಾಡೀನಿ. ಆದ್ರೆ ಒಬ್ಬ ಸಾಮಾನ್ಯ ಕಾನ್ಸ್ಟೇಬಲ್ಗೆ, ಒಬ್ಬ PS ಆಗಿ ಕೂಡ ಸಾಹೇಬ್ರ ಅಂತೇಳಿ ಒಬ್ಬ ಮಂತ್ರಿಗಳಾಗಿ ಮಾತನಾಡಿರ್ತಕ್ಕಂಥ ಹೃದಯ ವೈಶಾಲ್ಯತೆ ಉಳ್ತಕ್ಕಂಥ ನಾಯಕರು ಬೆಳ್ಳುಬ್ಬಿ ಅವರು ಅಂತಕ್ಕಂಥ ಭಾಳ ನಾ ಅಬ್ಸರ್ವ್ ಮಾಡಿ ನೋಡ್ತಿರ್ತೀನಿ.
ಪ್ರತಿಯೊಂದು ಸಮುದಾಯದೊಳಗ ಎಲ್ಲರನ್ನು ಕೂಡ ನಾನು ನೋಡ್ತಿರ್ತೀನಿ. ಅಂದ್ರೆ ಕಾರಣ ಏನಪ್ಪಾ ಅಂತಂದ್ರೆ ಯಾವತ್ತಿಗೂ ಕೂಡ ಅವರು ಸಮಾಜವನ್ನ ಮತ್ತು ಎಲ್ಲರನ್ನ ಪ್ರೀತಿಸ್ತಕ್ಕಂಥ ಹೃದಯ ವೈಶಾಲ್ಯತೆ ಉಳ್ತಕ್ಕಂಥ ನಾಯಕರು. ಮತ್ತು ನಾವೆಲ್ಲ ನೋಡ್ಬೋದು ಅವರ ನಮ್ಮ ಮಗ್ಲ ನನಗೆ ಭಾಳ ಅಂದ್ರೆ ಈಗ 88 ಅಂದ್ರೆ ಒಂದು 34, 36, 38 ಇರ್ಬೇಕು. ಆದ್ರೆ ಅವ್ರನ್ನ ನನಗೆ ಮಗ್ಲು ನೆನೆಸಿದ್ರ ಅವ್ರಿಗೆ 38, ನನಗೆ 71 ಆಗ್ಯಾವ ಅನ್ನಂಗೆ ನಾವು ಬೆಳೆಯಾಕತ್ತೇವೆ. ಅಂದ್ರೆ ಇವತ್ತಿಗೂ ಕೂಡ ಅವ್ರಿಗೆ 71 ವರ್ಷ. ಇಲ್ಲಿ ನಮ್ಗೆ ಚಿನ್ನಪ್ಪ ಕಕ್ಕರ್ ಅದ, ಅವರೆಲ್ಲ ಶರೀರಗಳು, ಅವರೆಲ್ಲ ಅವ್ರ ದಿನಾಲು ಅವರ ಜೀವನದ ಪಾಠಗಳು ಅಂದ್ರೆ ನಾವು ಕೂಡ ಅಳವಡಿಸ್ಕೊಳ್ಬೇಕು. ಅವರ ಇಷ್ಟು ದಿವಸ ಬದುಕಿದಾರಲ್ಲ, ಅವ್ರ ಗುಟ್ಟುಗಳೇನು, ಅವರ ದಿನಚರಿಗಳೇನು, ಅವರು ಇವತ್ತಿಗೂ ಕೂಡ ಸಂಪತ್ತಿನ ಬಗ್ಗೆ ಆಗ್ಲಿ ಎದ್ರ ಬಗ್ಗೆ ಆಗ್ಲಿ ಅವತ್ತಿಗೂ ಕೂಡ ಅವರು ಭಾವನೆ ಒಳಗೆ ಚಿಂತೆಯನ್ನು ಮಾಡಕತ್ತಿಲ್ಲ. ಅವ್ರು ತಿಳ್ಕೊಂಡಾರ ಬಾರದು ಬಪ್ಪದು ತಪ್ಪದು ಐತಿ, ಹೋಗುದಿದ್ರೆ ಹೋಗ್ತೈತಿ, ಆದ್ರೆ ನಾವು ಮುಖ್ಯ, ಇವತ್ತು ಜಗತ್ತಿನೊಳಗೆ ಏನೂ ಮುಖ್ಯ ಇಲ್ಲ ಅಂತಕ್ಕಂಥ ಭಾವನೆಯನ್ನ ಅವ್ರು ತಿಳ್ಕೊಂಡಿದಾರ. ಅದಕ್ಕೆ ಮುಂದಿನ ದಿನಮಾನದೊಳಗೆ ಹೆಂಗ ಇವತ್ತು ಗದ್ದೇಗೌಡರು ನಿನ್ನೆ ಹೇಳಿದ್ರು, ಏನದು ಮಾಧ್ಯಮ ಮಿತ್ರರಿಗೆ ಹೇಳ್ತಾ ಇದ್ರು, ಏನ್ರಿ ನಿಮ್ಗೆ ಇಷ್ಟು ವಯಸ್ಸಾಗೈತೆ ಅಂದ್ರು ಜಯ ನಿಮ್ ಹಿಂದೆ ಬೆನ್ನು ಹತ್ತಾಕತ್ತೈತ್ಲ ಅಂತೇಳಿ. ಅವಾಗ ಅವ್ರು ಹೇಳಿರ್ತಕ್ಕಂಥ ಮಾತಪ್ಪ ಅಂತಂದ್ರ ಇದು ಸಮಾಜದ ಗೆಲುವು ಅಂತಕ್ಕಂಥದ್ದು, ಅಂದ್ರೆ ಕಾರ್ಯಕರ್ತರ ಗೆಲುವು ಅಂತೇಳಿ. ಹಂಗ ಇವತ್ತು ನಮ್ಮ ಬೆಳ್ಳುಪ್ಪಿ ಅವ್ರಿಗೂ ಕೂಡ ವಯಸ್ಸು 71 ಆದ್ರೂ ಕೂಡ ಈ ಜಯ ಅಂತಕ್ಕಂಥದ್ದು ಮುಂದಿನ ದಿನಮಾನದೊಳಗ ಅವರು ಕೂಡ ವಿಧಾನಸಭೆ ಆಗ್ಲಿ ವಿಧಾನ ಪರಿಷತ್ ಆಗ್ಲಿ ಇನ್ನೂ ಕೂಡ ಈ ಊರಿನ ಕೀರ್ತಿ ಪತಾಕೆ ಹಾರಿಸುವುದ್ರ ಜೊತೆಗೆ ಜನಸೇವೆಯನ್ನು ಮಾಡಲಿ ಅಂತಕ್ಕಂಥ ಆ ದೇವರು ಅವರಿಗೆ ಒಳ್ಳೆಯ ಭಾವನೆಯನ್ನ ಜನರಿಗೆ ಕೂಡ ಅವರಿಗೂ ಕೂಡ ಒಳ್ಳೆಯ ಜನಪ್ರತಿನಿಧಿ ಆಗ್ಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದೊಳಗೆ ಹೇಳ್ತಾ, ಈಗ 71 ವರ್ಷದವ ನಂದು ಕೂಡ ಒಂದು ಆಸೆ ಏನಪ್ಪಾ ಅಂತಂದ್ರ ಅವ್ರಿಗೆ ಇನ್ನೂ 31 ವರ್ಷ ಆಗಿ 101ನೇ ವರ್ಷದ ಹುಟ್ಟುಹಬ್ಬವನ್ನ ಬಂಗಾರದ ಹೂವನ್ನ ಹರಿಸೋದ್ರ ಮೂಲಕ ಆ ದೇವರು ಅವ್ರಿಗೆ ಇನ್ನೂ 30 ವರ್ಷ 100 ವರ್ಷ ಒಬ್ಬ ಶತಾಯುಷ್ಯಗಳಾಗ್ಲಿ ಅಂತೇಳಿ ಈ ಸಂದರ್ಭದೊಳಗ ಅವ್ರಿಗೆ ಶುಭ ಆಶೀರ್ವಾದವನ್ನು ಮಾಡ್ತಾ ಒಬ್ಬ ಒಳ್ಳೆಯ ಜನಪ್ರತಿನಿಧಿಗಳಾಗಿ ಒಬ್ಬ ಒಳ್ಳೆಯ ಜನ ಸೇವಕರಾಗಿ ನಾವೆಲ್ಲ ಹುಟ್ಟಿದೇವು. ಹೋಗುದಿದ್ರೆ ಹೋಗ್ತೈತಿ, ಆದ್ರೆ ನಾವು ಮುಖ್ಯ, ಇವತ್ತು ಜಗತ್ತಿನೊಳಗೆ ಏನೂ ಮುಖ್ಯ ಇಲ್ಲ ಅಂತಕ್ಕಂಥ ಭಾವನೆಯನ್ನ ಅವ್ರು ತಿಳ್ಕೊಂಡಿದಾರ. ಅದಕ್ಕೆ ಮುಂದಿನ ದಿನಮಾನದೊಳಗೆ ಹೆಂಗ ಇವತ್ತು ಗದ್ದೇಗೌಡರು ನಿನ್ನೆ ಹೇಳಿದ್ರು, ಏನದು ಮಾಧ್ಯಮ ಮಿತ್ರರಿಗೆ ಹೇಳ್ತಾ ಇದ್ರು, ಏನ್ರಿ ನಿಮ್ಗೆ ಇಷ್ಟು ವಯಸ್ಸಾಗೈತೆ ಅಂದ್ರು ಜಯ ನಿಮ್ ಹಿಂದೆ ಬೆನ್ನು ಹತ್ತಾಕತ್ತೈತ್ಲ ಅಂತೇಳಿ. ಅವಾಗ ಅವ್ರು ಹೇಳಿರ್ತಕ್ಕಂಥ ಮಾತಪ್ಪ ಅಂತಂದ್ರ ಇದು ಸಮಾಜದ ಗೆಲುವು ಅಂತಕ್ಕಂಥದ್ದು, ಅಂದ್ರೆ ಕಾರ್ಯಕರ್ತರ ಗೆಲುವು ಅಂತೇಳಿ. ಹಂಗ ಇವತ್ತು ನಮ್ಮ ಬೆಳ್ಳುಪ್ಪಿ ಅವ್ರಿಗೂ ಕೂಡ ವಯಸ್ಸು 71 ಆದ್ರೂ ಕೂಡ ಈ ಜಯ ಅಂತಕ್ಕಂಥದ್ದು ಮುಂದಿನ ದಿನಮಾನದೊಳಗ ಅವರು ಕೂಡ ವಿಧಾನಸಭೆ ಆಗ್ಲಿ ವಿಧಾನ ಪರಿಷತ್ ಆಗ್ಲಿ ಇನ್ನೂ ಕೂಡ ಈ ಊರಿನ ಕೀರ್ತಿ ಪತಾಕೆ ಹಾರಿಸುವುದ್ರ ಜೊತೆಗೆ ಜನಸೇವೆಯನ್ನು ಮಾಡಲಿ ಅಂತಕ್ಕಂಥ ಆ ದೇವರು ಅವರಿಗೆ ಒಳ್ಳೆಯ ಭಾವನೆಯನ್ನ ಜನರಿಗೆ ಕೂಡ ಅವರಿಗೂ ಕೂಡ ಒಳ್ಳೆಯ ಜನಪ್ರತಿನಿಧಿ ಆಗ್ಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದೊಳಗೆ ಹೇಳ್ತಾ, ಈಗ 71 ವರ್ಷದವ ನಂದು ಕೂಡ ಒಂದು ಆಸೆ ಏನಪ್ಪಾ ಅಂತಂದ್ರ ಅವ್ರಿಗೆ ಇನ್ನೂ 31 ವರ್ಷ ಆಗಿ 101ನೇ ವರ್ಷದ ಹುಟ್ಟುಹಬ್ಬವನ್ನ ಬಂಗಾರದ ಹೂವನ್ನ ಹರಿಸೋದ್ರ ಮೂಲಕ ಆ ದೇವರು ಅವ್ರಿಗೆ ಇನ್ನೂ 30 ವರ್ಷ 100 ವರ್ಷ ಒಬ್ಬ ಶತಾಯುಷ್ಯಗಳಾಗ್ಲಿ ಅಂತೇಳಿ ಈ ಸಂದರ್ಭದೊಳಗ ಅವ್ರಿಗೆ ಶುಭ ಆಶೀರ್ವಾದವನ್ನು ಮಾಡ್ತಾ ಒಬ್ಬ ಒಳ್ಳೆಯ ಜನಪ್ರತಿನಿಧಿಗಳಾಗಿ ಒಬ್ಬ ಒಳ್ಳೆಯ ಜನ ಸೇವಕರಾಗಿ ನಾವೆಲ್ಲ ಹುಟ್ಟಿದ್ವಿ. ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ಮನುಷ್ಯ ಇವತ್ತು ನೋಡ್ರಿ ಕೇವಲ ಶಾಸಕರಷ್ಟೇ ಅಲ್ಲ, ಇವತ್ತು ಮಂತ್ರಿಗಳಾಗಿ ಇವತ್ತು ಅವ್ರು ಹೊರ ಹೊಮ್ಮಬೇಕಪ್ಪ ಅಂತಂದ್ರ ಅವರ ನಡವಳಿಕೆ, ಅವರ ನುಡಿ, ಅವರನ್ನ ಈ ಉನ್ನತ ಮಟ್ಟಕ್ಕೆ ಬೆಳೆಸಿರ್ತಕ್ಕಂಥದ್ದು. ಅದಕ್ಕೆ ನಾವು ಕೂಡ ಪ್ರೀತಿ ವಾತ್ಸಲ್ಯ ಅಂತಕ್ಕಂಥದ್ದು ಯಾಕಪ್ಪ ಅಂತಂದ್ರೆ ಹಂಗ ಯಾರು ಕೂಡ ಬೆಳೆಯಂಗಿಲ್ಲ. ಬೇರೆಯವರನ್ನ ಒಳ್ಳೆ ಮನಸ್ಸಿನಿಂದ ನಾವು ಪ್ರೀತಿಸಿದೇವು ಅಂದ್ರೆ ನಾವು ಬೆಳಿಲಿಕ್ಕೆ ಸಾಧ್ಯ. ಅಂತ ಹೃದಯ ವಿಶಾಲತೆ ಉಳ್ತಕ್ಕಂಥ ನಾಯಕರು ಅವರು ಅಂತಕ್ಕಂಥ ಮಾತನ್ನ ಈ ಸಂದರ್ಭದೊಳಗೆ ಹೇಳ್ತಾ, 71ನೇ ಹುಟ್ಟು ಹಬ್ಬ ಮಕ್ಕಳ ಜೊತೆ ಇವತ್ತು ಎಲ್ಲೇ ಎಷ್ಟೋ ಹೆಣ್ಮಕ್ಳ ಏನೋ ಕ್ಲಬ್ ಹಂತಲ್ಲಿ ಹೋಗಿ ಆಚರಣೆಗಳನ್ನ ಮಾಡ್ತಕ್ಕಂಥದ್ದು ನಾವು ಸೋಷಿಯಲ್ ಮೀಡಿಯಾದೊಳಗೆ ನೋಡ್ತಿರ್ತೇವೆ. ಆದ್ರೆ ಬೆಳ್ಳುಪ್ಪಿ ಅವರು ಇವತ್ತು ಮಕ್ಕಳ ಜೊತೆ ಆಗಿರ್ಬೋದು. ನಾ ಒಂದು ಧನ್ಯವಾದಗಳನ್ನು ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ನನ್ನ ಜೀವನದೊಳಗೆ ಒಂದು ಘಟನೆ ಮೊನ್ನೆ ಬೆಂಗಳೂರು ಏನಪ್ಪಾ ಅಂತಂದ್ರೆ ದಯವಿರಬೇಕು ಸಕಲ ಪ್ರಾಣಿಗಳಲ್ಲಿ. ಅಂದ್ರೆ ನಮಗೆ ಬೇಕಾದವರನ್ನಷ್ಟೇ ನಾವು ಪ್ರೀತಿ ಕಾಣಬಾರದು, ಎಲ್ಲರೊಂದಿಗೆ ನಾವು ಪ್ರೀತಿಯನ್ನ ಕಾಣಬೇಕು ಅನ್ನತಕ್ಕಂಥ ಉದ್ದೇಶವನ್ನ ಸಮತಾವಾದಿ ಮಹಾನ್ ಬಸವೇಶ್ವರರು ಸಾರಿ ಹೋಗಿದ್ದಾರೆ. ಅಂತಹ ಒಂದು ಸಾಲಿನಲ್ಲಿ ಎಲ್ಲರನ್ನು ನಮ್ಮವರಂತೆ ಕಾಣ್ತಕ್ಕಂತಹ ಒಬ್ಬ ವ್ಯಕ್ತಿ ಯಾರಾದರೂ ಇದ್ರೆ ಈ ಕರ್ನಾಟಕ ರಾಜ್ಯದಲ್ಲಿ ನಿಮ್ಮೆಲ್ಲರ ಹೆಚ್ಚಿನ ನಾಯಕರಾಗಿರ್ತಕ್ಕಂಥ ಎಸ್.ಕೆ. ಬೆಳ್ಳುಪ್ಪಿ ಸಾಹೇಬರು ಅಂತಕ್ಕಂಥ ಮಾತನ್ನ ಬಹಳ ಸಂತೋಷದಿಂದ ಹೇಳಿ ಬಯಸ್ತಾ ಇದ್ದೇವೆ. ಯಾಕಂದ್ರೆ ವಿದೇಶಕ್ಕೆ ಕರೆದೊಯ್ದು ಈ ರಾಷ್ಟ್ರದ ರಾಷ್ಟ್ರಾಭಿಮಾನವನ್ನ ಹಮ್ಮಿಕೊಂಡಿರತಕ್ಕಂತಹ ಯಶಸ್ವಿಯಾಗಿ ನಡೆಸಿಕೊಂಡಿರ್ತಕ್ಕಂಥ ಮಹಾತ್ಮ ಸ್ವಾಮಿ ವಿವೇಕಾನಂದರನ್ನ ನಾವೆಲ್ಲೂ ಕಂಡಿಲ್ಲ. ಅದೇ ರೀತಿಯಾಗಿ ಈ ರಾಷ್ಟ್ರದ ಒಂದು ರಾಷ್ಟ್ರಪತಿಯಾಗಿ
ವಿಜ್ಞಾನಿಯಾಗಿ ತನ್ನನ್ನು ತಾನು ಈ ರಾಷ್ಟ್ರಕ್ಕೆ ಸಮರ್ಪಣೆ ಮಾಡಿಕೊಂಡಿರ್ತಕ್ಕಂಥ APJ ಅಬ್ದುಲ್ ಕಲಾಂರನ್ನು ನಾವು ಎಲ್ಲಿ ನೋಡಿಲ್ಲ. ಅದೇ ರೀತಿಯಾಗಿ ಸರ್ವರೊಂದಿಗೂ ದಾಸೋಹ ಭಾವನೆಯನ್ನು ಬಿತ್ತಿರ್ತಕ್ಕಂಥ ಶರಣ ಬಸವೇಶ್ವರರನ್ನು ನಾವು ಎಲ್ಲಿ ಕಂಡಿಲ್ಲ. ಅದೇ ರೀತಿಯಾಗಿ ನಮ್ಮ ನಾಡಿನ ರಾಷ್ಟ್ರದ ಅತ್ಯಂತ ಉತ್ತುನ್ನತ ಶಿಖರಕ್ಕೆ ಒಯ್ದಿರತಕ್ಕಂತಹ ರಾಷ್ಟ್ರಾಭಿಮಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರನ್ನು ನಾವು ನೋಡಿಲ್ಲ. ಅದೇ ರೀತಿಯಾಗಿ ಇವತ್ತಿನ ದಿವಸ ಈ ರಾಷ್ಟ್ರದ ಉತ್ತುಂಗಕ್ಕೆ ಈ ದೇಶದ ಭವಿಷ್ಯವನ್ನು ಒಯ್ದಿರತಕ್ಕಂತಹ ರಾಷ್ಟ್ರಾಭಿಮಾನಿ ನರೇಂದ್ರ ಮೋದಿಯವರನ್ನ ನಾವು ಚಿತ್ರದಲ್ಲಿ ನೋಡಿರಬೇಕು, ಪ್ರತ್ಯಕ್ಷವಾಗಿ ನೋಡಿಲ್ಲ. ಅದೇ ರೀತಿಯಾಗಿ ಈ ಜಗತ್ತಿಗೆ ಜಗಜ್ಯೋತಿಯಾಗಿರ್ತಕ್ಕಂಥ ಬಸವೇಶ್ವರರನ್ನ ನಾವು ಎಲ್ಲಿಯೂ ನೋಡಿಲ್ಲ. ಆದರೆ ಎಲ್ಲರನ್ನೂ ಎಲ್ಲಿ ನೋಡಬೇಕಪ್ಪ ಅಂತಂದ್ರೆ ಸಂಗಣ್ಣ ಬೆಳ್ಳುಬೇರೆಯಲ್ಲಿ ನೋಡ್ಬೇಕಂತಕ್ಕಂಥ ಭಾವ ನಮ್ಮಲ್ಲಿ ಎದ್ದು ಕಾಣ್ತಾ ಇದೆ ಪುಣ್ಯಾತ್ಮರೇ. ಅದಕ್ಕಾಗಿ ಎಲ್ಲರಿಗೂ ಬೇಕಾದ ಕಲ್ಯಾಣ ಬಸವಣ್ಣ, ಎಲ್ಲರಿಗೂ ಬೆಲ್ಲಾದ ಕಲ್ಯಾಣ ಬಸವಣ್ಣ, ಎಲ್ಲರಿಗೂ ಬೆಲ್ಲಾದ ಕಲ್ಯಾಣ ಬಸವಣ್ಣ, ಎಲ್ಲರಿಗೂ ಬೇಕಾದ ಬೆಳ್ಳುಬ್ಬಿ ಸಂಗಣ್ಣ, ಎಲ್ಲರಿಗೂ ಬೇಕಾದ ಬೆಳ್ಳುಬ್ಬಿ ಸಂಗಣ್ಣ ಅಂತಹ ಮಹಾತ್ಮರು ನಮ್ಮೂರಿನಲ್ಲಿ ಹುಟ್ಟಿದ್ದಾರೆ ಅಂತಂದ್ರೆ ಈ ದೇಶದ ಒಂದು ಉತ್ತುನ್ನತ ಶಿಖರದಲ್ಲಿ ನಮ್ಮ ಕೋಲಾರ ಮಿಂಚಲು ಮಾಡಿರ್ತಕ್ಕಂಥ ಭಾವ ಆಗ್ತಾ ಇದೆ ಅಂತಂದ್ರೆ ನಮ್ಮ ಸಾಹೇಬ್ರು ಹೇಳಿದ್ರು ಏನಂತ, ಕಾಡಸಿದ್ದೇಶ್ವರ ಮಠ ಕಣ್ಣೇರಿ ಮಠದ ಕಾರ್ಯಕ್ರಮ ಯಾವ ರೀತಿಯಾಗಿ ನಡೀತಾ ಇತ್ತು ಅದೇ ಸ್ಥಳದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮ ಇವತ್ತು ಇಲ್ಲಿ ನಡೆದಂತಕ್ಕಂಥ ಭಾವ ನಮಗೆ ಕಾಣ್ತಾ ಇದೆ. ಮುಂದೊಂದು ದಿನ ಎಲ್ಲರೂ ಕೂಡಿಕೊಂಡು ಕಣ್ಣೇರಿ ಮಠ ವಿಶ್ವಭಾರತಿ ವಿದ್ಯಾವರ್ಧಕ ಸಂಘ ನೋಡ್ಲಿಕ್ಕೆ ಬರೋಣ ಅಂತಕ್ಕಂಥ ಮಾತನ್ನ ಇಲ್ಲಿ ನಾವು ಹೇಳ ಬಯಸಿ ನಮ್ಮೆರಡು ಮಾತು. ಶ್ರೀ ಅನ್ನಪೂರ್ಣೇಶ್ವರಿ ಜ್ಯೋತಿಷ್ಯ ಕೇಂದ್ರ ವಂಶ ಪಾರಂಪರೆ ಪ್ರಾಪ್ತ ಪ್ರಾಚೀನ ರಹಸ್ಯ ಜ್ಯೋತಿಷ್ಯರು ಪಂಡಿತ್ TR ಸುರ್ವೆ ಅದೆಷ್ಟೋ ಜನರ ಕಠಿಣ ಸಮಸ್ಯೆಗಳನ್ನ ಪರಿಹರಿಸಿದ್ದಾರೆ. ಮನುಷ್ಯನ ಜೀವನಕ್ಕೆ ಮಾರ್ಗದರ್ಶನ ನೀಡುವುದು ಒಂದು ಗ್ರಹಸ್ಥಿತಿ ಅನುಕೂಲವಾಗದಿದ್ದರೆ ಕುಟುಂಬದಲ್ಲಿ ಕಲಹ ಉಂಟಾಗುತ್ತದೆ, ಉದ್ಯೋಗದಲ್ಲಿ ನಿರಾಸೆ, ವಿದ್ಯೆಯಲ್ಲಿ ಲೋಪ, ವಿದೇಶಿ ಪ್ರಯಾಣದಲ್ಲಿ ತಡೆ, ಪದೇ ಪದೇ ಕಾಡುವ ಅನಾರೋಗ್ಯಗಳು. ನೀವು ಇಷ್ಟಪಟ್ಟರು ನಿಮ್ಮಿಂದ ದೂರ ಆಗ್ತಾ ಇದ್ದಾರಾ? ಮಾಟ ಮಂತ್ರ ಸಮಸ್ಯೆ ಇದೆಯಾ? ಇನ್ನು ಅನೇಕ ನಿಮಗೆ ಗೊತ್ತಿಲ್ಲದಂಥ ನಿಗೂಢ ಸಮಸ್ಯೆಗಳಿಂದ ಒದ್ದಾಡ್ತಾ ಇದ್ದೀರಾ? ಬನ್ನಿ, ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ನೀವು ಹುಟ್ಟಿದ ಸಮಯ, ಜಾತಕ ಹಾಗೂ ಮುಖ ಲಕ್ಷಣ ನೋಡಿ ಪರಿಹಾರ ಸೂಚಿಸುತ್ತಾರೆ. ವಾಕ್ಯಸಿದ್ಧಿ, ಮಂತ್ರಸಿದ್ಧಿ ಸಾಧಕರು ನಿಮ್ಮ ಹಸ್ತರೇಖಾ ಜಾತಕದಿಂದ ಸಂಪೂರ್ಣ ಭವಿಷ್ಯ ತಿಳಿಸುತ್ತಾರೆ. ಯಾವುದೇ ಕಠಿಣ ಗುಪ್ತ ಸಮಸ್ಯೆಗಳಿದ್ದರೂ ಅತಿ ಶೀಘ್ರದಲ್ಲಿ ಪರಿಹಾರ ಮಾಡಿಕೊಡುತ್ತೇವೆ. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕಾಗಿ ಹಿಂದೆ ಸಂಪರ್ಕಿಸಿ 9986881245. ಆಫೀಸ್ ವಿಳಾಸ ಶ್ರೀ ಅನ್ನಪೂರ್ಣೇಶ್ವರಿ ಜ್ಯೋತಿಷ್ಯ ಕೇಂದ್ರ, ಪಂಡಿತ್ TR ಸುರ್ವೆ, ತುಪ್ಪತ್ ಕಾಂಪ್ಲೆಕ್ಸ್, BLDE ಹಾಸ್ಪಿಟಲ್ ಎದುರುಗಡೆ, ಆಶ್ರಮ್ ರೋಡ್, ವಿಜಯಪುರ. ಮೊಬೈಲ್ ನಂಬರ್ 9880984093.